ಎಷ್ಟು ಗಟ್ಟಿಯಾಗಿ ಅದು ನಮ್ಮೊಳಗೆ ಉಳ್ಕೊಂಡಿದೆ ಅಂತಂದ್ರೆ ಅದು ಅಸತ್ಯ ಅನ್ನುವುದು ಕೂಡ ನಮ್ಗೆ ಗೊತ್ತಿಲ್ಲ. ಒಂದ್ ವೇಳೆ ಯಾರಾದ್ರೂ ಅದನ್ನ ಅಸತ್ಯ, ಇದು ತಪ್ಪು, ನೀವ್ ಹೀಗೆ ಮಾಡಬಾರ್ದು, ಇದು ಮಾಡ್ತಾ ಇರೋ ಮಾರ್ಗ ಅಲ್ಲ ಅಂತ ಹೇಳಿದ್ರು ಕೂಡ ನಾವು ಅದನ್ನ ಒಪ್ಪಿಕೊಳ್ಳುವ ಸ್ಥಿತಿಯಿಲ್ಲ. ಅಷ್ಟು ಗಟ್ಟಿಯಾಗಿ ನಮ್ಮೊಳಗೆ ಕೂತಿದೆ. ಹಾಗಾದ್ರೆ ಏನಿದು? ಏನೆಲ್ಲ ತಪ್ಪು ತಿಳುವಳಿಕೆಗಳಿದ್ದಾವೆ? ಮೊದಲನೇದಾಗಿ, ಈ ಭೌತಿಕ ಶರೀರವೇ ನಾನು. ಇದನ್ನೆಲ್ಲ ಬರೆದಿಟ್ಟುಕೊಳ್ಳಬೇಕು ನೀವು. ಇಲ್ಲಿ ನಾನು ಹೇಳುವ ಒಂದೊಂದು ಪಾಯಿಂಟ್ ಕೂಡ ತುಂಬಾ ತುಂಬಾ ಸಂಕ್ಷಿಪ್ತವಾಗಿ ಇರುವಂತ ವಿಚಾರಗಳು. ನಾವು ಈ ಭೌತಿಕ ಶರೀರ ಅನ್ನುವುದು ನಮ್ಮೊಳಗೆ ಬಹಳ ಗಟ್ಟಿಯಾಗಿ ಕೂತು ಬಿಟ್ಟಿದೆ. ನಾವು ಎಷ್ಟೇ ಪಾಠ ಕೇಳಿ, ಏನೇ ಕೇಳಲಿ ಅಲ್ವಾ, ನಮ್ಮನ್ನು ನಾವು ಏನಂತ ಗುರುತಿಸಿಕೊಳ್ತೇವೆ? ಈ ದೇಹ ಅಂತಾನೆ ಗುರುತಿಸಿಕೊಳ್ತೇವೆ, ಹೆಸರಿನ ಮೂಲಕವೇ ಗುರುತಿಸಿಕೊಳ್ತೇವೆ ಅಲ್ವಾ. ನಾನೊಂದು ಆತ್ಮ ಅಂತ ಏ ಯಾರಪ್ಪ ನೀನು ಅಂದ್ರೆ ನಾನೊಂದು ಆತ್ಮ ಅಂತ ಹೇಳ್ತೀರಾ ಯಾರಿಗಾದ್ರೂ? ಇಲ್ಲ. ನಮಗೊಂದು ಹೆಸರಿದೆ, ಈ ದೇಹಕ್ಕೆ ಒಂದು ಹೆಸರಿದೆ ಅಲ್ವಾ. ಈಗ ಉದಾಹರಣೆಗೆ ನೀವು ಜಾತಕ ತೆಗೆಸ್ತೀವಲ್ವ, ಜಾತಕ. ಜಾತಕ ಯಾರಿಗೆ? ಆತ್ಮಕ ಜಾತಕ. ಆತ್ಮಕಲ ಜಾತಕ. ದೇಹಕ್ಕೆ ಜಾತಕ ಯಾಕೆ ಗೊತ್ತು? ಜಾತಕ ಹೇಗೆ ಡಿಸೈಡ್ ಆಗ್ತದೆ? ಆ ಜೀವ, ಆ ಆತ್ಮ ಅಂದ್ರೆ ದೇಹ ಯಾವಾಗ ಭೂಮಿಗೆ ಹೊರಗಡೆ ಬರ್ತದಲ್ವಾ, ಬಂದಾಗ ಆ ದೇಹ ಹೊರಗೆ ಬಂದ ಸಮಯ ಏನಿದೆ, ಆ ಸಮಯವನ್ನು ನೋಡಿ ಡಿಸೈಡ್ ಮಾಡ್ತಾರೆ ಜಾತಕವನ್ನು. ಅದು ಒಂದು ಶಾಸ್ತ್ರ, ಆಯ್ತಾ. ಆ ಜಾತಕಕ್ಕೆ ಎಲ್ಲಿವರೆಗೆ ವ್ಯಾಲಿಡಿಟಿ ಅಂದ್ರೆ ಆ ದೇಹ ಹೋಗುವವರೆಗೆ ಅಷ್ಟೇ. ಸತ್ತ ಮೇಲೆ ಯಾರು ಜಾತಕ ನೋಡೋದಿಲ್ಲ. ಯಾರಾದ್ರೂ ಸತ್ತ ಮೇಲೆ ಜಾತಕ ನೋಡೋರು ನೋಡಿದ್ದೀರಾ? ಇಲ್ಲ. ಇರುವವರೆಗೆ ಮಾತ್ರ ಜಾತಕ. ಅಂದ್ರೆ ಆ ಜಾತಕವು ಕೂಡ ಯಾವುದರ ಮೇಲೆ ಕೆಲಸ ಮಾಡ್ತು? ಆ ಆತ್ಮಕ್ಕೆ ಕೆಲಸ ಮಾಡಲಿಲ್ಲ, ಆ ದೇಹಕ್ಕೆ ಬಂದದ್ದು. ದೇಹ ಹುಟ್ಟಿದಾಗ ಜಾತಕ ಹುಟ್ಟುಕೊಳ್ತು. ಆ ದೇಹ ಬಿದ್ದೋದ್ಮೇಲೆ, ಸತ್ತೋದ್ಮೇಲೆ ಆ ಜಾತಕ ಕೆಲಸವೂ ಮುಗೀತು ಅಲ್ವಾ. ಹಾಗೆ ನಾವು ಈ ದೇಹ ಅಲ್ಲ, ಆತ್ಮ. ನಾನು ಭೌತಿಕ ಶರೀರ ಅಲ್ಲ. ಈ ಭೌತಿಕ ಶರೀರ ಅನ್ನುವುದು, ನನಗೆ 7 ಶರೀರಗಳಿದ್ದಾವೆ. ಆ 7 ಶರೀರಗಳಲ್ಲಿ ಇದು ಒಂದು ಶರೀರ ಅಷ್ಟೇ. ಆದ್ರೆ ಇದೇ ನಾನಲ್ಲ. ಇದು ನಮ್ಮಲ್ಲಿ ಗಟ್ಟಿಯಾಗಿ ಉಳಿಬೇಕು. ಎರಡನೇದಾಗಿ, ಹುಟ್ಟು. ಹುಟ್ಟು ಎನ್ನುವುದು ನಾನು. ಅಂದ್ರೆ ನಾನು ಹುಟ್ಟುವುದು ಪ್ರಾರಂಭ, ಸಾವು ಅನ್ನೋದು ಅಂತ್ಯ ಅಲ್ವಾ. ಸತ್ತೋದ ತಕ್ಷಣ ನಾವು, ಯಾರಾದ್ರೂ ನಮಗೆ ಸತ್ತೋದ್ರು ಅಂದ ತಕ್ಷಣ ಬಹಳ ನೋವಾಗ್ತದೆ, ದುಃಖಿಸ್ತೀವಿ, ಅಯ್ಯೋ ಹೋಗ್ಬಿಟ್ರು ಹೋಗ್ಬಿಟ್ರು ಅಂತ. ನಿಜವಾದ ಸತ್ಯ ಏನು ಅಂತಂದ್ರೆ, ಸಾವು ಅನ್ನುವುದು ಅಂತ್ಯ ಅಲ್ಲ, ಸಾವು ಅನ್ನುವುದು ಆರಂಭ. ಸಾವು ಅನ್ನುವುದು ಆರಂಭ. ಯಾಕೆಂದ್ರೆ ಪ್ರಕೃತಿ ಧರ್ಮ ಅದು. ಹುಟ್ಟಿದವನು ಸಾಯಲೇಬೇಕು. ಯಾರಾದ್ರೂ ಸಾಯದೇ ಇರೋರು ನೋಡಿದೀರಾ? ಇಲ್ಲ. ಸಾಯಲೇಬೇಕು. ಅಷ್ಟೇ ಸತ್ಯವಾಗಿ ಸತ್ತವನು ಮತ್ತೆ ಹುಟ್ಟಿ ಬರಲೇಬೇಕು. ಹುಟ್ಟಿ ಬರಲೇಬೇಕು. ನಾವಿಲ್ಲಿ ಅಳ್ತಾ ಇರ್ತೀವಿ, ಅವನೆಲ್ಲೋ ಆಲ್ರೆಡಿ ಜನ್ಮ ತಗೊಂಡಿರ್ತಾನೆ. ಅಯ್ಯೋ ಹೋಗ್ಬಿಟ್ರು ಅವರು, ನಮ್ದು ಹಾಗಾಯ್ತು ಹೀಗಾಯ್ತು. ಅವ್ರು 2 ವರ್ಷ ಆಗಿ, 3 ವರ್ಷ, 5 ವರ್ಷ, 10 ವರ್ಷ ಆಗಿ ಆದ್ರೂ ನಾವು ಅವ್ರನ್ನೇ ನೆನ್ಪು ಮಾಡ್ಕೊಂತಾ ಇರ್ತೀವಿ. ಅವ್ರು ಇನ್ನೊಂದ್ ಕಡೆ ಜನ್ಮ ತಗೊಂಡು ಹ ಅಲ್ಲಿ ಹಾಡೋದು, ಕುಣಿಯೋದು, ಆಡೋದು, ಏನೇನೋ ಮಾಡ್ತಾ ಇರ್ತಾರೆ. ಆದ್ರೆ ನಾವು ಮಾತ್ರ ಇಲ್ಲಿ ಅವ್ರನ್ನ ನೆನಪು ಮಾಡ್ಕೊಂಡು ಅಳ್ತಾ ಇರ್ತೇವೆ. ಹಾಗೆ ಅಂದ್ರೆ ಅದೇ ನಿಜವಾದ ಸತ್ಯ. ಅಂದ್ರೆ ಒಬ್ಬ ಮನುಷ್ಯ ಹುಟ್ಟುವುದು, ಸಾವುವುದು, ಸಾಯುವುದು ಯಾವುದು ಅಂತ್ಯವೂ ಅಲ್ಲ, ಆರಂಭವೂ ಅಲ್ಲ. ಅದು ಪ್ರಕೃತಿಯಲ್ಲಿ ನಿರಂತರವಾಗಿ ನಡೀತಾ ಇರುವ ಒಂದು ಪ್ರಕ್ರಿಯೆ. ಹಾಗಾಗಿ ಸಾವು ಅನ್ನುವುದು ಅಂತ್ಯ ಅಲ್ಲ, ಅದು ಆರಂಭ. ಅದನ್ನ ನಾವು ತಿಳ್ಕೊಳ್ಬೇಕು. ಮೂರನೇದಾಗಿ, ನಮ್ಮ ಬದುಕಿನಲ್ಲಿ ಯಾವುದೆಲ್ಲ ನಡೀತಾ ಇದೆ ಅದನ್ನೆಲ್ಲ ನಾವು ಅನ್ಕೊಂಡಿದ್ದೇವೆ ಅನಿರೀಕ್ಷಿತ ಅಂತ. ಅನಿರೀಕ್ಷಿತ ಘಟನೆಗಳು ನಡೀತಾ ಇದ್ದಾವೆ, ಅನಿರೀಕ್ಷಿತವಾಗಿ ಎಲ್ಲವೂ ಸಂಭವಿಸ್ತಾ ಇದ್ದಾವೆ ಅಂತ. ಅಂದ್ರೆ ನಾವು ಹೇಳ್ತೀವಲ್ವಾ, ಹಾಗಾಗ್ಬಾರ್ದಿತ್ತು, ಹೀಗಾಗ್ಬಾರ್ದಿತ್ತು, ಛೇ ಎಂತ ಅನ್ಯಾಯ ಅಂತ ನಾವು ಹೇಳ್ತೀವ, ಸಾಮಾನ್ಯವಾಗಿ ಹೇಳ್ತೀವಲ್ಲ. ಆದ್ರೆ ಸತ್ಯ ಏನು ಅಂತಂದ್ರೆ, ಯಾವುದು ಕೂಡ ಅನಿರೀಕ್ಷಿತವಲ್ಲ, ಎಲ್ಲವೂ ಪೂರ್ವ ನಿರ್ಧರಿತ. ಎಲ್ಲ ನಿರೀಕ್ಷಿತವೇ. ಸುಮ್ನೆ ಯಾವುದು ನಡೀತಾ ಇಲ್ಲ. ಆತ್ಮದ ವಿರುದ್ಧ, ಆತ್ಮದ ಇಚ್ಛೆಯ ವಿರುದ್ಧವಾಗಿ ಯಾವುದೂ ನಡೀತಾ ಇಲ್ಲ. ಎಲ್ಲವೂ ಏನು ನಡಿಬೇಕಿತ್ತು ಅದೇ ನಡೀತಾ ಇದೆ. ನಾವೇನಂತ ಹೇಳ್ತೀವಿ? ಹೀಗಾಗಬಾರ್ದಿತ್ತು. ಮಹಾಭಾರತದಲ್ಲಿ ವೇದವ್ಯಾಸರು ಬರ್ತಾರೆ. ವೇದವ್ಯಾಸರು ಬರ್ತಿದೆಯಲ್ಲ, ವೇದವ್ಯಾಸರು ಬಂದು ಧರ್ಮರಾಜನಿಗೆ ಬಹಳ ಬೇಜಾರಾಗ್ಬಿಡ್ತದೆ. ಬಹಳ ಬೇಜಾರಾಗಿ, ಅಂದ್ರೆ ಯುದ್ಧ ಎಲ್ಲ ಆಗಿದೆ, ಯುದ್ಧ ಎಲ್ಲ ನಡೆದು ಅವನು ರಾಜನೂ ಆಗಿದ್ದಾನೆ. ಆದ್ರೆ ಅವನಿಗೆ ಮನಸ್ಸು ಮಾತ್ರ ಖುಷಿ ಇಲ್ಲ. ಬಹಳ ಬೇಜಾರದಲ್ಲಿ ಕೂತಿದ್ದಾನೆ. ಯಾಕೆ ಕೂತಿದ್ದಾನೆ? ನನ್ನಿಂದಾಗಿ ಯುದ್ಧ ಆಯ್ತು, ಈ ಯುದ್ಧಕ್ಕೆಲ್ಲ ನಾನೇ ಕಾರಣ. ಯಾಕೆಂದ್ರೆ
ಯುದ್ಧಕ್ಕೆ ಇವನೇ ಕಾರಣ. ಯಾಕೆ ಅವನಿಗೆ ಬೇಜಾರಾಗಿದೆ ಅಂದ್ರೆ ಆ ಮೂಲ ಶುರುವಾಗಿದ್ದೇ ಅವನಿಂದ ಅಲ್ವಾ. ಪಗಡೆ ಆಟ ಆಡ್ಲಿಕ್ಕೆ ಹೋದವನವನು, ಕಳ್ಕೊಂಡವನು ಅವನಿಂದಾಗೆ. ಎಲ್ಲರೂ ವನವಾಸ ಅನುಭವಿಸ್ಬೇಕಾಗಿ ಬಂತು, ಎಲ್ಲ ಕಳ್ಕೊಂಡಿದ್ದು ಅವನಿಂದ. ಕೊನೆಗೆ ಯುದ್ಧ ಮಾಡ್ಬೇಕಾಗಿ ಬಂತು, ಅದನ್ನೆಲ್ಲ ಮತ್ತೆ ವಾಪಸ್ ಪಡ್ಕೊಳ್ಲಿಕ್ಕಾಗಿ. ಕೊನೆಗೆ ಈಗ ರಾಜನಾದವನು ಅವನು. ಹಾಗಾಗಿ ಎಲ್ಲದರ ಮೂಲ ನಾನೇ. ಹಾಗಾಗಿ ನಾನು ಪಾಪಿ, ನಾನು ಪಾಪಿ, ಏನೆಲ್ಲ ಆಗ್ಬಿಡ್ತು ಅಂತ ಹೇಳಿ ಅವನು ಅಳ್ತಾ ಇದ್ದಾನೆ, ಗೋಗರಿತಾ ಇದ್ದಾನೆ. ಎಲ್ಲರೂ ಹೇಳಿದ್ರು, ಕೃಷ್ಣ ಬಂದೇ ಹೇಳಿದ. ಭೀಷ್ಮಾಚ ಇವರು ಯಾರು ಆ ಎಲ್ಲರೂ ಎಲ್ಲರೂ ಹೇಳ್ತಾ ಇದ್ದಾರೆ. ಆದ್ರೆ ಯಾರು ಹೇಳಿದರು? ಕೊನೆಗೆ ಭೀಷ್ಮಾಚಾರ್ಯರ ಕೈಯಲ್ಲೂ ಕೂಡ ಕೃಷ್ಣ ಹೇಳಿಸಿದ. ಅವರು ಬಾಣದ ಹಾಸಿಗೆ ಮೇಲೆ ಇರುವಾಗ ಕರ್ಕೊಂಡು ಹೋಗಿ ಹೇಳಿಸಿದ್ರು ಕೂಡ. ಆದ್ರೂ ಅವನ ಮನಸ್ಸಿನಲ್ಲಿ ತಳಮಳ ಹೋಗ್ತಾ ಇಲ್ಲ, ನಾನು ಪಾಪಿ. ಆಗ ವೇದವ್ಯಾಸರು ಬರ್ತಾರೆ. ವೇದವ್ಯಾಸರು ಬಂದು ಹೇಳ್ತಾರೆ ಏನು ಅಂತಂದ್ರೆ, ನೋಡು, ಇಲ್ಲಿಯವರೆಗೆ ಏನೆಲ್ಲ ನಡೆದಿದೆ, ಏನಲ್ಲ, ಅದು ಯಾವುದೋ ಅನಿರೀಕ್ಷಿತವಾಗಿ ನಡೆದದ್ದಲ್ಲ. ಏನು ನಡಿಬೇಕು ಅಂತ ಇತ್ತು ಅದೇ ನಡೆದಿದೆ. ಇದರಲ್ಲಿ ನಿಂದು ಏನಿಲ್ಲ, ನಂದು ಏನಿಲ್ಲ. ಅಂದ್ರೆ ನಾವೆಲ್ಲ ಪಾತ್ರಧಾರಿಗಳಷ್ಟೇ. ಏನು ನಡಿಬೇಕು ಅಂತ ಇತ್ತೋ ಅದೇ ನಡೆದಿದೆ, ಅಷ್ಟೇ ಅಲ್ಲ ಮುಂದೆ ಏನು ನಡಿಬೇಕು ಅಂತ ಇದೆಯೋ ಅದೇ ನಡೀತದೆ. ಅಂದ್ರೆ ಇಲ್ಲಿಯವರೆಗೆ ಏನು ನಡಿಬೇಕು ಅಂತ ಇತ್ತು ಅದೇ ನಡೆದಿತ್ತು. ನೀನು ಅನ್ಕೊಂಡಿದ್ದೀಯ ಅಷ್ಟೇ, ಹಾಗಾಗ್ಬಾರ್ದಿತ್ತು, ಹೀಗಾಗ್ಬಾರ್ದಿತ್ತು. ಯಾವುದು ಸುಮ್ಮನೆ ನಡೀತಾ ಇಲ್ಲ. ಮತ್ತೆ ಏನು ನಡಿಬೇಕಂತ ಇದೆಯೋ ಅದೇ ನಡೀತಾ ಇದೆ. ಈ ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ನಾವು ನಾಲ್ಕನೇದಾಗಿ ನಾವೇನಂತ ತಿಳ್ಕೊಂಡಿದ್ದೇವೆ, ನಮ್ಮ ಕಣ್ಣಿಗೆ ಏನು ಕಾಣಿಸ್ತಾ ಇದೆ ಅಲ್ವಾ, ಈ ವಿಶ್ವ ಮಾತ್ರ ಇರೋದು ಅಂತ ತಿಳ್ಕೊಂಡಿದ್ದೇವೆ. ಅಥವಾ ನಮಗೆ ಈ ಸೂರ್ಯಮಂಡಲ ಅಥವಾ 7 ಲೋಕ, ಮೇಲೆ 7 ಲೋಕ ಇದೆ, ಕೆಳಗೆ 7 ಲೋಕ ಇದೆ ಅಂತ ಹೇಳಿ. ಆದರೆ ಸತ್ಯ ಏನು ಅಂತಂದ್ರೆ, ಈ 7 ಲೋಕ, ಮೇಲೆ 7, ಕೆಳಗೆ 7, 14 ಲೋಕ ಇಷ್ಟೇ ಅಲ್ಲ ಇರೋದು. ಅನಂತ ಲೋಕಗಳಿದ್ದಾವೆ, ಅನಂತ ಬ್ರಹ್ಮಾಂಡಗಳಿದ್ದಾವೆ. ಅದಕ್ಕೆ ನಾವು ಹೇಳೋದು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ಏನು ಅನಂತ ಕೋಟಿ ಬ್ರಹ್ಮಾಂಡಗಳು? ಒಂದು ಬ್ರಹ್ಮಾಂಡ ಅಲ್ಲ. ಆದ್ರೆ ವಿಜ್ಞಾನವೂ ಕೂಡ ಅದನ್ನು ಹೇಳ್ತದಲ್ಲ, ಎಷ್ಟೊಂದು ಗ್ಯಾಲಾಕ್ಸಿಗಳಿದ್ದಾವೆ. ಇಡೀ ಬ್ರಹ್ಮಾಂಡ, ಇಡೀ ಬ್ರಹ್ಮಾಂಡದಲ್ಲಿ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಗ್ಯಾಲಾಕ್ಸಿಗಳಿದ್ದಾವೆ. ಆ ಗ್ಯಾಲಾಕ್ಸಿಯಲ್ಲಿ ಕೋಟ್ಯಾಂತರ ನಕ್ಷತ್ರಗಳಿದ್ದಾವೆ. ಅಂದ್ರೆ ನಕ್ಷತ್ರ ಅಂದ್ರೆ ಏನು? ಸೂರ್ಯ. ಸೂರ್ಯ ಒಬ್ಬ ನಕ್ಷತ್ರ. ಒಂದು ಗ್ಯಾಲಾಕ್ಸಿಯಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ಕೋಟ್ಯಾಂತರ ಗ್ಯಾಲಾಕ್ಸಿಗಳಿದ್ದಾವೆ. ಆ ಕೋಟ್ಯಾಂತರ ಗ್ಯಾಲಾಕ್ಸಿಗಳಲ್ಲಿ ಒಂದೊಂದು ಗ್ಯಾಲಾಕ್ಸಿಯಲ್ಲಿ ಕೋಟ್ಯಾಂತರ ನಕ್ಷತ್ರಗಳಿದ್ದಾವೆ. ಎಷ್ಟು ಅಂತಂದ್ರೆ ಸೂರ್ಯನಿಗಿಂತಲೂ 100 ಪಟ್ಟು, 1000 ಪಟ್ಟು ದೊಡ್ಡದಾದಂತ ನಕ್ಷತ್ರಗಳಿದ್ದಾವೆ. ಅಂತಹ ಏನು ಗ್ಯಾಲಾಕ್ಸಿಗಳಲ್ಲಿ ನಮ್ಮ ಗ್ಯಾಲಾಕ್ಸಿ ಯಾವುದು? ಮಿಲ್ಕಿ ವೇ ಗ್ಯಾಲಾಕ್ಸಿ. ಆ ಮಿಲ್ಕಿ ವೇ ಗ್ಯಾಲಾಕ್ಸಿಯಲ್ಲಿ ಕೋಟ್ಯಾಂತರ ಸೂರ್ಯರಿದ್ದಾರೆ. ಅದರಲ್ಲಿ ಒಬ್ಬ ಸೂರ್ಯ ಯಾರು? ನಮಗೆ ಇವತ್ತು ಸೂರ್ಯ ಇದ್ದಾನಲ್ವ, ಅವರು ಕೋಟ್ಯಾಂತರ ನಕ್ಷತ್ರಗಳು ಅಂದ್ರೆ ಸೂರ್ಯ. ಅದರಲ್ಲಿ ಒಬ್ಬ ಸೂರ್ಯ ನಮಗೆ. ಆ ಒಬ್ಬ ಸೂರ್ಯನಿಗೆ ಏನಿದೆ? 9 ಗ್ರಹಗಳಿದ್ದಾವೆ. ಆ 9 ಗ್ರಹಗಳಲ್ಲಿ ಅವೆಲ್ಲ ಆ ಸೂರ್ಯನ ಸುತ್ತಾ ಇದ್ದಾವೆ. ಆ ಎಲ್ಲ ಗ್ರಹಗಳಿಗೆ ಆ ಸೂರ್ಯನ ಬೆಳಕು ಅಲ್ವಾ. ಅದರ ಒಳಗೆ ಮತ್ತೆ ಹೋದ್ರೆ ಭೂಮಿ. ಆ 9 ಗ್ರಹದಲ್ಲಿ ನಾವಿರೋದಿಲ್ಲಿ ಭೂಮಿಯಲ್ಲಿ. ಭೂಮಿ ಇರೋದಿಲ್ಲಿ ತನ್ನ ಕಕ್ಷೆಯಲ್ಲಿ. ಅಂದ್ರೆ ಇಡೀ ಭೂಮಿಯಲ್ಲಿ ಒಟ್ಟು 30% ಅಷ್ಟೇ ಭೂಮಿ ಇರೋದು. ಇನ್ನು 70% ನೀರಿನಿಂದ ಆವೃತ ಆಗಿದೆ. ಆ ಭೂಮಿಯಲ್ಲೂ ಕೂಡ ಖಂಡಗಳಿದ್ದಾವೆ. 2 ಖಂಡ, ಅದು ಜನವಸತಿಗೆ ಉಪಯೋಗಕ್ಕೆ ಬಾರದ ಖಂಡ. ಇನ್ನು 5 ಖಂಡದಲ್ಲಿ ಮಾತ್ರ ಮನುಷ್ಯ ವಾಸ ಮಾಡ್ತಾನೆ. ಅದರಲ್ಲೂ ಎಷ್ಟೋ ಮರುಭೂಮಿಗಳಿದ್ದಾವೆ, ಬೆಟ್ಟ ಗುಡ್ಡ ಏನೆಲ್ಲ ಇದೆ ಅಲ್ವಾ. ಅದರಲ್ಲಿ ಮತ್ತೆ ನಾವು ಏಷ್ಯಾ ಖಂಡದಲ್ಲಿ, ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಿನಲ್ಲಿ, ನಮ್ಮ ಊರಿನಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ರೂಮಿನಲ್ಲಿ, ನಮ್ಮ ಒಂದು ಚೇರ್ ಮೇಲೆ ಕೂತ್ಕೊಂಡಿದ್ದೇವೆ. ಅಂದ್ರೆ ಎಷ್ಟು ವಿಶಾಲವಾಗಿದೆ ಬ್ರಹ್ಮಾಂಡ ಅಲ್ವಾ. ಅಂದ್ರೆ ನಾವು ಏನೂ ಅಲ್ಲ. ಹಾಗಾಗಿ ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ನಮ್ಮ ಊಹೆಗೂ ಕೂಡ ನಿಲುಕದಷ್ಟು ಬ್ರಹ್ಮಾಂಡ ಇದೆ. ನಮ್ಮ ಊಹೆಗೂ ಕೂಡ ನಿಲುಕಲಿಕ್ಕೆ ಸಾಧ್ಯ ಇಲ್ಲ. ಅದು ನಮಗೆ ತಿಳಿಯದ ಸತ್ಯ. ಜಗತ್ತಿನಲ್ಲಿ 5ನೇದು ಸಜೀವ, ನಿರ್ಜೀವ ಇದಾವೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ನಿರ್ಜೀವ ಅನ್ನುವ ಯಾವ ವಸ್ತುವೂ ಇಲ್ಲ. ಈ ಬ್ರಹ್ಮಾಂಡದಲ್ಲಿ ನಿರ್ಜೀವ ಅನ್ನುವ ವಸ್ತುವೇ ಇಲ್ಲ. ಎಲ್ಲದಕ್ಕೂ ಜೀವ ಇದೆ. ಅಂದ್ರೆ ಎಲ್ಲದಕ್ಕೂ ಚೈತನ್ಯ ಇದೆ, ಎಲ್ಲದಕ್ಕೂ ಶಕ್ತಿ ಇದೆ, ಎನರ್ಜಿ. ಅದೇ ನಿಜವಾದ ಸತ್ಯ. ಹಾಗಾದ್ರೆ
ಎಲ್ಲದಕ್ಕೂ ಶಕ್ತಿ ಇದೆಯಾ? ಪ್ರತಿಯೊಂದಕ್ಕೂ ಇದೆ. ಒಂದು ಕಲ್ಲಿನಲ್ಲೂ ಶಕ್ತಿ ಇದೆ, ಒಂದು ಮಣ್ಣಿನಲ್ಲೂ ಶಕ್ತಿ ಇದೆ, ನೀರಿನಲ್ಲಿ ಶಕ್ತಿ ಇದೆ. ಶಕ್ತಿ ಇಲ್ವಾ? ನೀರಿನಲ್ಲೂ ಶಕ್ತಿ ಇದೆ. ಕಲ್ಲು, ಮಣ್ಣು, ಗಾಳಿ, ಬೆಳಕು, ಯಾವುದೆಲ್ಲ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಎಲ್ಲದ್ರಲ್ಲೂ. ಅದಕ್ಕೆ ಹೇಳೋದು ಪುರಾಣದಲ್ಲಿ ಏನ್ ಹೇಳ್ತಾರೆ ಹೇಳಿ? ಚರಾಚರ ಜೀವರಾಶಿಗಳು ಅಂತ ಹೇಳಿ. ಚರಾಚರ, ಜೀವ ಇರುವ, ಜೀವ ಇಲ್ಲದಿರುವ ಅಂತ ಹೇಳೋಲ್ಲ. ಚರ ಮತ್ತೆ ಅಚರ. ಕೆಲವೊಂದು ಚರ ಅಂದ್ರೆ ಚಲಿಸ್ತಾ ಇದ್ದಾವೆ, ಆದ್ರೆ ಕೆಲವೊಂದು ಅಚರ, ಚಲಿಸ್ತಾ ಇಲ್ಲ ಅಷ್ಟೇ. ಕೆಲವೊಂದು ಚಲಿಸ್ತವೆ, ಕೆಲವೊಂದು ಚಲಿಸೋದಿಲ್ಲ. ಆದ್ರೆ ಜೀವ ಇಲ್ಲ ಅಂತ ತಿಳ್ಕೊಳ್ಬೇಡಿ. ಜೀವ ಇದೆ. ಪ್ರತಿಯೊಂದಕ್ಕೂ ಜೀವ ಇದೆ. ಈ ಪ್ರಕೃತಿಯಲ್ಲಿರುವ ಪ್ರತಿಯೊಂದಕ್ಕೂ ತನ್ನದೇ ಜೀವ ಅಂತಂದ್ರೆ ಅದರಲ್ಲಿ ಆತ್ಮನೇ ಇರಬೇಕಂತೇನಿದೆ. ಅಂದ್ರೆ ಏನೋ ಒಂದು ಚೈತನ್ಯ ಅನ್ನೋದಿದೆ, ಶಕ್ತಿ ಅನ್ನೋದಿದೆ, ಎನರ್ಜಿ ಅನ್ನೋದು ಪ್ರತಿಯೊಂದರಲ್ಲೂ ಇದೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಅರ್ಥ ಮಾಡ್ಕೊಂಡು ಏನ್ ಮಾಡ್ಬೇಕು? ಆ ಮೂಲಕ ಪ್ರತಿಯೊಂದನ್ನು ಕೂಡ ಗೌರವಿಸಬೇಕು. ನಾವು ಬೇಕಾಬಿಟ್ಟು ಎಲ್ಲವನ್ನ ನಮಗೆ ಮನಸೋ ಇಚ್ಛೆ ಬಂದ ಹಾಗೆ ಬಳಸಿಕೊಳ್ಳಬಾರದು. ಪ್ರತಿಯೊಂದರ ಮೇಲೆ ಗೌರವ ಇರಬೇಕು, ಪ್ರಕೃತಿಯ ಮೇಲೆ ಗೌರವ ಇರಬೇಕು. ಜೀವನದಲ್ಲಿ ಯಾವ ನಿರ್ದಿಷ್ಟವಾದ ಉದ್ದೇಶಗಳಿಲ್ಲ ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ಪ್ರತಿಯೊಂದು ಕೂಡ ಶಕ್ತಿ, ಪ್ರಜ್ಞೆ, ವಿವೇಕದ ನಿರ್ದಿಷ್ಟವಾದ ಉದ್ದೇಶ ಅನ್ನೋದಿದೆ ಅಲ್ವಾ? ಪ್ರತಿಯೊಂದು ಜೀವಿಯು ತನ್ನದೇ ಆದ ರೀತಿಯಲ್ಲಿ ಸಂತೋಷದಿಂದ ಇರ್ಲಿಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇದೆ. ಅದಕ್ಕೆ ಸಂಶೋಧನೆಗಳು ವಿಕಸಿತ ಅಂದ್ರೆ ಮತ್ತೆ ಮತ್ತೆ ಪ್ರತಿಯೊಂದು ಜೀವಿಯು ಯಾವುದಕ್ಕೆ ಪ್ರಯತ್ನ ಮಾಡ್ತದೆ? ಸಂತೋಷದಿಂದ ಇರಬೇಕು ಅಂತ. ಪ್ರತಿಯೊಂದು ಜೀವಿಗೂ ಕೂಡ ತನ್ನದೇ ಆದ ಒಂದು ಉದ್ದೇಶ ಇದೆ. ಯಾವುದು ಸುಖ ಸುಮ್ಮನೆ ಹುಟ್ಟಿ ಬರ್ತಾ ಇಲ್ಲ. ನಾವು ಅನ್ಕೊಂಡಿದ್ದೇವೆ ಒಂದು ಸೊಳ್ಳೆ ಸುಮ್ಮನೆ ಹುಟ್ಟಿ ಸಾಯ್ತಾ ಇಲ್ಲ. ಆ ಆ ಸೊಳ್ಳೆಗೂ ತನ್ನದೇ ಆದ ಒಂದು ಉದ್ದೇಶ ಇದೆ. ಯಾವ ಜೀವರಾಶಿಗಳು ಕೂಡ ಸುಖ ಸುಮ್ಮನೆ ಹುಟ್ಟತಾ ಇಲ್ಲ, ಸುಖ ಸುಮ್ಮನೆ ಬೆಳೀತಾ ಇಲ್ಲ, ಸುಖ ಸುಮ್ಮನೆ ಬಂದು ಹೋಗ್ತಾ ಇಲ್ಲ. ಪ್ರತಿಯೊಂದಕ್ಕೂ ಕೂಡ ತನ್ನದೇ ಆದ ಉದ್ದೇಶ ಇದೆ. ಆದ್ರೆ ಆ ಉದ್ದೇಶ ನಮಗೆ ಗೊತ್ತಿಲ್ಲ ಅಷ್ಟೇ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಲ್ವಾ? ಹಾಗೆ ನಾವು ಇನ್ನೂ ನಮ್ಮಲ್ಲಿ ತಪ್ಪು ಗ್ರಹಿಕೆ ಏನು ಅಂತಂದ್ರೆ, ದೇವರು ಎಲ್ಲೋ ಇದ್ದಾನೆ, ಯಾವುದೋ ಲೋಕದಲ್ಲಿದ್ದಾನೆ, ಎಲ್ಲೋ ಸ್ವರ್ಗದಲ್ಲಿದ್ದಾನೆ, ನಾವು ಅವನನ್ನ ಪೂಜಿಸಬೇಕು ಮತ್ತೆ ಮುಕ್ತಿಗಾಗಿ ಶರಣಾಗಬೇಕು. ಇದು ನಮ್ಮೊಳಗಿರುವ ಕಲ್ಪನೆ, ಅಂದ್ರೆ ತಪ್ಪು ಕಲ್ಪನೆ. ಆದ್ರೆ ನಿಜವಾದ ವಾಸ್ತವ ಸತ್ಯ ಏನು ಅಂತಂದ್ರೆ, ದೇವರು ಅನ್ನುವ ಯಾವುದೇ ವ್ಯಕ್ತಿ ಅನ್ನೋದು ಎಲ್ಲೂ ಇಲ್ಲ. ದೇವರು ಅನ್ನುವ ಯಾವುದೋ ವ್ಯಕ್ತಿ ಅನ್ನೋದಿಲ್ಲ. ಅಂದ್ರೆ ನಾವು ಅವನಿಗೆ ನಮ್ಮ ಹಾಗೆ 2 ಕೈ 2 ಕಾಲು ಅಥವಾ 4 ಕೈ 2 ಕಾಲು ಏನೇನೋ ಚತುರ್ಭುಜ ನಾವು ಕಲ್ಪನೆಗಳನ್ನು ಇಟ್ಕೊಂಡಿದ್ದೀವಲ್ಲ. ಆದರೆ ನಿಜವಾಗ್ಲೂ ದೇವರು ಆ ರೀತಿ ದೇಹ ರೂಪದಿಂದ ಎಲ್ಲೂ ಇಲ್ಲ. ದೇವರು ಅನ್ನುವುದು ಕೇವಲ ಅದು ಒಂದು ಪ್ರಜ್ಞೆ, ಅದೊಂದು ಎನರ್ಜಿ. ನಾವೆಲ್ಲ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಎನರ್ಜಿ ಅಂದ್ರೆ ನಮ್ಮ ಎಲ್ಲರೂ ಆತ್ಮದಲ್ಲೂ ಒಂದು ಚೈತನ್ಯ ಅನ್ನೋದಿದೆಯಲ್ವಾ? ಆ ಎಲ್ಲ ಚೈತನ್ಯವೂ ಕೂಡ ಒಂದು ಎನರ್ಜಿ. ಅದೇ ನಿಜವಾದ ದೇವರು. ಪ್ರತಿಯೊಂದು ವಸ್ತುವು ಕೂಡ ದೇವರು. ನಾವು ಇದನ್ನ ತಿಳಿದುಕೊಳ್ಳಬೇಕು. ಯಾವಾಗ ನಾವು ಅದನ್ನ ತಿಳಿದುಕೊಳ್ಳಿಕ್ಕೆ ಆರಂಭ ಮಾಡುತ್ತೇವೆ, ಅದನ್ನ ಗುರುತಿಸುವ ಪ್ರಯತ್ನವನ್ನು ಯಾವಾಗ ಮಾಡ್ತೇವೆ, ಆಗ ನಮ್ಮಲ್ಲಿ ವಿಕಾಸ ಅನ್ನೋದು ಶುರುವಾಗ್ತದೆ, ವಿಕಸನ ಅನ್ನೋದು ಶುರುವಾಗ್ತದೆ. ಇಲ್ಲ ಅಂತಂದ್ರೆ ನಾವು ಎಲ್ಲರ ಹಾಗೆ ನಾವು 1000 ಕುರಿಯಲ್ಲಿ ನಾವು ಒಂದು ಕುರಿಯಾಗಿ ಏನಾಗ್ತದೆ? 1000 ಕುರಿಗಳಲ್ಲಿ ನಾವು ಒಂದು ಕುರಿಯಾಗ್ತದೆ. 1000 ಕುರಿಯಲ್ಲಿ ನಾವು ಒಂದು ಕುರಿ ಆಗಬಾರದು ಅಲ್ವಾ? ಆ 1000 ಕುರಿಯನ್ನು ಕೂಡ ಓಡಿಸುವ, ಕಾಯುವ ಕುರಿಗಾಯಿ ಆಗ್ಬೇಕು ಅಲ್ವಾ? ಕುರಿಗಳು ಏನ್ ಮಾಡ್ತವೆ ಗೊತ್ತು? ಒಂದು ಕುರಿ ಮುಂದೆ ಇರೋ ಕುರಿ ಏನ್ ಮಾಡ್ತದೆ ಅದನ್ನೇ ಎಲ್ಲ 1000 ಕುರಿಗಳು ಮಾಡುದು. ನೀವು ಒಂದು ಕುರಿನ ಮುಂದಕ್ಕೆ ಕರೆಕ್ಟ್ ಆಗಿ ಒಂದು ರೌಂಡ್ ಹಾಕ್ಲಿಕ್ಕೆ ಬಿಟ್ರೆ ಎಲ್ಲ ಕುರಿನೂ ಸುಮ್ಮನೆ ರೌಂಡ್ ಹಾಕ್ತಾ ಇರ್ತದೆ. ಅಂದ್ರೆ ಅದ್ರ ತಲೆ ಕೆಳಗೆ ಹಾಕೊಂಡು ಸುಮ್ಮನೆ ಹೋಗ್ತಾ ಇರೋದೊಂದೇ ಗೊತ್ತಿರುತ್ತೆ. ಬೇರೆ ಏನು ಗೊತ್ತಲ್ಲ, ಏನು ಯೋಚನೆ ಮಾಡೋದು. ಅದಕ್ಕೆ ಅವರು ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಅವರು ಮುಂದೆ ಇರ್ತಾರೆ. ಮುಂದಿದ್ದು ಆ ಮುಂದಿನ ಕುರಿನ ಒಂದ್ 2-3 ಕಂಟ್ರೋಲ್ ಮಾಡಿದ್ರೆ ಸಾಕು. ಆಮೇಲೆ ತನ್ನಷ್ಟು ತಾನಾಗಿ ಎಲ್ಲವೂ ಅವನ್ನೇ ಫಾಲೋ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ನಾವು ಎಲ್ಲರೂ ಮಾಡ್ತಾರೆ ಅಂತ ನಾವು ಮಾಡ್ಲಿಕ್ಕೆ, ಎಲ್ಲರೂ ಇದ್ದಾರಲ್ವ ನಮ್ದೇನು ವಿಶೇಷ ಅಂತ ಹೇಳಿ 1000 ಕುರಿಯಲ್ಲಿ ನಾವು ಒಂದು ಕುರಿ ಆಗ್ಲಿಕ್ಕೆ ಹೋಗಬಾರದು. ನಾವು ಸ್ಪೆಷಲ್ ಪರ್ಸನ್, ವಿಶೇಷಗಳಲ್ಲಿ ವಿಶೇಷವರು ಆಗ್ಬೇಕು. ದೇವರು ನಮ್ಮ ವಿಧಿಯನ್ನ, ಹಣೆ ಬರಹವನ್ನು ನಿರ್ಧಾರ ಮಾಡ್ತಾ ಇಲ್ಲ. ದೇವರು ನಮ್ಮ ಹಣೆ ಬರಹವನ್ನು ಬರಿತಾ ಇಲ್ಲ. ಅಹಂ ಬ್ರಹ್ಮಾಸ್ಮಿ. ನಾವು ಹೇಳ್ತೀವಲ್ಲ ಬ್ರಹ್ಮಲಿಖಿತವನ್ನು ಯಾರೂ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮಲಿಖಿತವನ್ನ
ಯಾರೂ ಬದಲಾಯಿಸಲಿಕ್ಕೆ, ಪ್ರತಿಯೊಬ್ಬರಿಗೂ ಒಂದು ಹಣೆ ಬರಹ ಅನ್ನೋದಿದೆ, ಪ್ರತಿಯೊಬ್ಬರಿಗೂ ಇದೆ. ಆ ಬ್ರಹ್ಮ ಲಿಖಿತವನ್ನ ಯಾರು ಬರೀತಾ ಇದ್ದಾರೆ? ಬ್ರಹ್ಮ ಬರೀತಾ ಇದ್ದಾನೆ. ಹಾಗಾದ್ರೆ ಆ ಬ್ರಹ್ಮ, ನಾವು ಹೇಳ್ತೀವಿ ಆ ಬ್ರಹ್ಮ ಬರೆದ ಲಿಖಿತವನ್ನ ಬ್ರಹ್ಮನಿಗೂ ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಆ ಬ್ರಹ್ಮನಿಗೂ ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವು ನಮ್ಮ ಹಣೆ ಬರವನ್ನ ಬದಲಾಯಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ. ಯಾರು ಹಣೆ ಬರವನ್ನು ಕೂಡ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರಿಗೂ ಒಂದು ಹಣೆ ಬರಹ ಅನ್ನೋದಿದೆ, ಪ್ರತಿಯೊಬ್ಬರ ಹಣೆಯಲ್ಲೂ ಒಂದು ಬರಹ ಅನ್ನೋದಿದೆ. ಅದನ್ನು ಬರೆಯೋರು ಯಾರು? ಬ್ರಹ್ಮ. ಯಾವ ಬ್ರಹ್ಮ? ನಾವೆಲ್ಲ ತಿಳ್ಕೊಂಡಿದ್ದೇವೆ ಸತ್ಯಲೋಕದಲ್ಲಿ ಬ್ರಹ್ಮ ನಾಲ್ಕು ತಲೆಯ ಬ್ರಹ್ಮ ಇದ್ದಾನೆ, ಅವನು ಬರಿತಾ ಇದ್ದಾನೆ ಅಂತ. ಆದ್ರೆ ಬ್ರಹ್ಮ ಬರಿತಾ ಇರೋದೇನೋ ನಿಜ, ಆದ್ರೆ ನಾವು ತಿಳಿದುಕೊಂಡ ಹಾಗೆ 4 ತಲೆಯ ಬ್ರಹ್ಮ ಬರಿತಾ ಇರೋದಿಲ್ಲ. ಅಹಂ ಬ್ರಹ್ಮಾಸ್ಮಿ, ಅಹಂ, ನಾನು ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮನಾಗಿದ್ದೇನೆ. ನನ್ನ ಹಣೆ ಬರಹವನ್ನು ಬರ್ಕೊಳ್ತಾ ಇರೋದು ಅದು ನಾನೇ ಆಗಿದ್ದೇನೆ. ಹೇಗೆ ಬರ್ಕೊಳ್ತಾ ಇದ್ದೇನೆ? ನನ್ನ ಕರ್ಮಾನುಸಾರ, ನನ್ನ ಇಚ್ಛೆ ಅನುಸಾರ, ನನ್ನ ಜೀವನದ ಉದ್ದೇಶಗಳ ಅನುಸಾರವಾಗಿ ನನ್ನ ವಾಸ್ತವವನ್ನು ನಾನೇ ಸೃಷ್ಟಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಸುಪ್ತ ಮನಸ್ಸಿನಲ್ಲಿ ನಾವು ಏನು ತುಂಬ್ತಾ ಇದ್ದೀವೋ ಅದೇ ನಮ್ಮ ಬದುಕಿನಲ್ಲಿ ನಡೀತಾ ಇದೆ. ಯದ್ಭಾವಂ ತದ್ಭವತಿ. ನಾವು ಏನು ಇವತ್ತು ನಾವು ಇಲ್ಲಿ ಬಂದಿದ್ದೀವಲ್ವ, ಇಡೀ ನಮ್ಮ ಬದುಕಿನಲ್ಲಿ ಹೇಗಿರಬೇಕು ಅನ್ನೋದನ್ನ ನಾವು ಆಲ್ರೆಡಿ ಬರ್ಕೊಂಡು ಬಂದಿದ್ದೇವೆ. ಇದನ್ನು ಬ್ರಹ್ಮ ಬರೆದಿದ್ದಲ್ಲ. ನಮ್ಮ ಇಡೀ ಲೈಫ್ ಹೇಗಿರಬೇಕು ಅನ್ನೋದನ್ನ ನಾವೇ ಬರ್ಕೊಂಡು ಬಂದವು. ಹೇಗೆ ಬರ್ಕೊಂಡು ಬಂದ್ವಿ? ನಮ್ಮ ಕರ್ಮಾನುಸಾರ, ನಮ್ಮ ಜೀವನದ ಉದ್ದೇಶಾನುಸಾರ, ನಮ್ಮ ಪರ್ಪಸ್, ಭೂಮಿಗೆ ಹೋಗಿ ನಾವು ಏನ್ ಮಾಡಬೇಕಾಗಿದೆ ಅನ್ನುವ ಪರ್ಪಸ್ಸಿಗೆ ಅನುಸಾರವಾಗಿ ನಾವೇ ಬರೆದುಕೊಂಡು ಬಂದವರು. ಅದನ್ನ ನಾವು ಒಬ್ಬ 4 ತಲೆಯ ಬ್ರಹ್ಮನ ಮೇಲೆ ಹೊತ್ತಾಕ್ಬಾರದು. ಅರ್ಥ ಆಯ್ತಲ್ಲ? ಹಾಗಾಗಿ ನಮ್ಮ ವಾಸ್ತವವನ್ನು ನಾವೇ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ. ಇದನ್ನು ಯಾರು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ದೇವರು ಕೂಡ ಇದರಲ್ಲಿ ಇಂಟರ್ಫಿಯರ್ ಆಗಲ್ಲ, ಅದು ಪಾಪ ಬರ್ತದೆ. ಇಂಟರ್ಫಿಯರ್, ನೋ ಇಂಟರ್ಫಿಯರ್. ಆದರೆ ನಮ್ಮ ವಾಸ್ತವವನ್ನು, ನಮ್ಮ ಇವತ್ತಿನ ಪರಿಸ್ಥಿತಿಯನ್ನು ನಾವು ಬದಲಾಯಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ನಾವು ನಮಗೆ ಬೇಕಾದಾಗ ಬದಲಾಯಿಸಿಕೊಳ್ಳಬಹುದು. ಹೇಗೆ ಬದಲಾಯಿಸಿಕೊಳ್ಳಬಹುದು? ನಮ್ಮ ಆಲೋಚನೆಗಳ ಮೂಲಕ, ನಮ್ಮ ನಂಬಿಕೆಗಳ ಮೂಲಕ, ನಮ್ಮ ವಿಚಾರಗಳ ಮೂಲಕ. ನಾವು ಯಾವಾಗ ಪಾಸಿಟಿವ್ ಆಗಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ಕನಸು ಕಾಣಲಿಕ್ಕೆ ಯಾವಾಗ ಶುರು ಮಾಡ್ತೀವಿ, ನನ್ನ ಮುಂದಿನ ಭವಿಷ್ಯ, ನನ್ನ ಮುಂದಿನ ಜೀವನ ಹೀಗೆ ಇರಬೇಕು ಅಂತ ಹೇಳಿ ನಾವು ಯಾವಾಗ ನಿರ್ಧಾರ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ಆಗ ಅದೇ ರೀತಿಯಾಗಿ ನಮ್ಮ ಬದುಕು ಹೋಗಲಿಕ್ಕೆ ಶುರುವಾಗ್ತದೆ ಅಲ್ವಾ? ನೋಡಿ, ಇವತ್ತು ಕೆಲವರು ಬರೀ ನೆಗೆಟಿವ್, ನಾವು ನೆಗೆಟಿವ್ ಅನ್ನೇ ಜಾಸ್ತಿ ಯೋಚನೆ ಮಾಡ್ತಾ ಇದ್ರೆ ಅದೇ ನಮಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತಾ ಇರ್ತದೆ. ಅದು ಪ್ರಕೃತಿ ಧರ್ಮ, ಅದು ಪ್ರಕೃತಿ ನಿಯಮ, ಲಾ ಆಫ್ ಅಟ್ರಾಕ್ಷನ್. ನಾವು ಯಾವುದನ್ನ ಜಾಸ್ತಿ 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 ಬಯಸ್ತಾ ಇದ್ದೀವಿ ಅದೇ ನಮಗೆ ಜಾಸ್ತಿ ಬರ್ತಾ ಇದೆ. ಕೆಲವರು ಬರೀ ಚಿಂತೆ ಮಾಡ್ತಾ ಇರ್ತಾರೆ, ಅವರಿಗೆ ಚಿಂತೆ ಜಾಸ್ತಿ ಆಗ್ತದೆ. ಯಾರು ಏನು ಬಯಸ್ತಾ ಇದ್ದೀರೋ ಅದು ನಿಮಗೆ ಬೇಕೋ ಬೇಡ ಅನ್ನೋದು ಯೂನಿವರ್ಸಿಗೆ ಗೊತ್ತಿಲ್ಲ. ಯೂನಿವರ್ಸಲ್ಲಿ ಒಂದು ಲಾ ಇದೆ, ಏನು ಅಲ್ವಾ? ಈಗ ಬೆಂಕಿಗೆ ಅವ್ರನ್ನ ಸುಡಬಾರ್ದು ಇವ್ರನ್ನ ಸುಡಬಾರ್ದು ಅನ್ನೋದು ಏನಾದ್ರು ಗೊತ್ತಿದೆಯಾ? ಇಲ್ಲ. ಸುಡಬೇಕು ಅನ್ನೋದೊಂದೇ ಅವ್ರಿಗೆ ಗೊತ್ತಿಲ್ಲ. ಅದನ್ನ ಹೇಗೆ ಬಳಸ್ಕೊಳ್ಬೇಕು ಅನ್ನೋದು ನಮಗ್ ಗೊತ್ತಿದೆ, ನಮಗ್ ಗೊತ್ತಿರಬೇಕು. ದೊಡ್ಡವ್ರ ಕೈ ಹಾಕಿದ್ರು ಬೆಂಕಿ ಸುಡ್ತದೆ, ಸಣ್ಣವ್ರ ಕೈ ಹಾಕಿದ್ರು ಬೆಂಕಿ ಸುಡ್ತದೆ. ಬೆಂಕಿಗೆ ಅವ್ರನ್ನ ಸುಡಬಾರ್ದು ಇವ್ರು ಸುಡಬಾರ್ದು ಅನ್ನುವ ಜ್ಞಾನ ಏನಿಲ್ಲ, ಆದ್ರೆ ಸುಡಬೇಕು ಅನ್ನುವ ಜ್ಞಾನ ಇದೆ. ಹಾಗೆ ಅದು ಪ್ರಕೃತಿಯ ಧರ್ಮ. ಪ್ರಕೃತಿಗೆ ಯಾರು ಏನನ್ನ ಬಯಸ್ತಾ ಇದ್ದಾರೋ ಅದನ್ನ ಕೊಡಬೇಕು ಅನ್ನುವುದು ಪ್ರಕೃತಿ ಧರ್ಮ. ಅದು ಪ್ರಕೃತಿ ಕೊಡ್ತಾ ಇದೆ. ಆದ್ರೆ ಅದು ಅವನಿಗೆ ಬೇಕಾಗಿದೆಯೋ ಬೇಡ ಆಗಿದೆಯೋ, ಅವನು ಇಷ್ಟಪಡ್ತಾ ಇದ್ದಾನೋ ಅದು ಗೊತ್ತಿಲ್ಲ. ಅದಕ್ಕೆ ಅವನು ಬಯಸ್ತಾ ಇದ್ದಾನೆ, ಅದನ್ನು ಕೊಡ್ತಾ ಇದೆ. ಹಾಗಾಗಿ ನೀವು ಬರೀ ನೆಗೆಟಿವ್ ಅನ್ನೇ ಯೋಚನೆ ಮಾಡ್ತಾ ಇದ್ರಿ, ತಪ್ಪು ಕಲ್ಪನೆಗಳನ್ನೇ ಹೆಚ್ಚು ಮಾಡ್ತಾ ಇದ್ರಿ. ನಂದು ಹಾಗಾಯ್ತು ಹೀಗಾಯ್ತು ಅಂತ ನೀವು ಯಾವುದೋ ಕನಸಿನ ಚಿಂತೆಯಲ್ಲಿ ಮುಳುಗುತ್ತಾ ಇದ್ರೆ, ನನಗೆ ದುಡ್ಡಿಲ್ಲ ಬಡವ ಅನ್ಕೊಂತ ಇದ್ರೆ ಅದೇ ನಿಮಗೆ ಜಾಸ್ತಿ ಆಗ್ತಾ ಹೋಗ್ತದೆ. ನನಗೆ ಕೆಲಸ ಸಿಕ್ಕಿಲ್ಲ, ಅದಿಲ್ಲ ಇದಿಲ್ಲ ಅಂತ ನೀವು ಅಂದ್ರೆ ನಿಮ್ಮ ಸಮಸ್ಯೆಗಳನ್ನೇ ನೀವು ಚಿಂತನೆ ಮಾಡ್ತಾ ಇದ್ರಿ, ಅದನ್ನೇ ನೀವು ಜಾಸ್ತಿ ಫೋಕಸ್ ಮಾಡ್ತಾ ಇದ್ರಿ. ಯೂನಿವರ್ಸ್ ಯೋಚನೆ ಮಾಡ್ತದೆ, ಓಹೋ ಇವನು ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾನೆ, ಬಡತನದ ಮೇಲೆ ಇವನು ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾನೆ, ಅದಕ್ಕೆ ಇವನಿಗೆ ಬಡತನ ಅಂದ್ರೆ ಇಷ್ಟ. ಅದು ಇನ್ನೂ ಜಾಸ್ತಿ ಆಗ್ತದೆ. ಮತ್ತೆ ಮತ್ತೆ ಅದೇ ನಮ್ಮ ಬದುಕಿನಲ್ಲಿ ಜಾಸ್ತಿ ಆಗ್ಲಿಕ್ಕೆ ಶುರುವಾಗ್ತದೆ. ಆಗ ಏನ್ ಮಾಡಬೇಕು? ಅದಕ್ಕೆ ನಮ್ಮ ಆಲೋಚನೆಗಳು ಮೊದಲು ಅದೇ ಸರಿ ಹೋಗಬೇಕು. ನಮಗೆ ಏನು ಬೇಕೋ ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು ಹೊರತು ಬೇಡದರ ಬಗ್ಗೆ ಯೋಚನೆ ಮಾಡಬಾರದು. ಹಾಗಾಗಿ ನಮ್ಮನ್ನ ನಾವು
ಮರೆತು ಬೇರೆಯವರ ಸಹಾಯಕ್ಕಾಗಿ ನಾವು ಜೀವನವನ್ನ ನಡೆಸಬೇಕು ಅಂತ ಹೇಳಿ ನಾವು ತಿಳ್ಕೊಂಡಿದ್ದೇವೆ ಅಲ್ವಾ? ಬೇರೆಯವರಿಗಾಗಿ ಅಂತ. ಆದ್ರೆ ಬೇರೆಯವರಿಗಾಗಿ ಯಾರು ಬದುಕಬೇಕಾಗಿಲ್ಲ. ಪ್ರತಿಯೊಬ್ಬನು ತಾನಾಗಿ ಸಹಾಯ ಮಾಡಿಕೊಳ್ಬೇಕು. ನಿಜವಾದ ಅರ್ಥದಲ್ಲಿ ಯಾರು ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅವರವರ ಬದುಕಿನಿಗೆ ಅವರೇ ಆಸರೆ. ಸಹಾಯ ಮಾಡಬೇಕು ಅಂತಿದ್ರೆ ಜ್ಞಾನವನ್ನ ಮಾತ್ರ ಕೊಡಬೇಕು. ಯಾರಿಗಾದ್ರೂ ನಿಮಗೆ ಸಹಾಯ ಮಾಡಬೇಕಂತ ಆಸೆ ಇದ್ರೆ ಆತ್ಮಜ್ಞಾನವನ್ನ ಹಂಚಬೇಕು. ಅವರ ಆತ್ಮಕ್ಕೆ ಉದ್ಧಾರಕ್ಕೆ ಏನ್ ಬೇಕೋ ಅದನ್ನು ಮಾಡಬೇಕೆ ಹೊರತು ಬೇರೆ ಇನ್ಯಾವುದನ್ನು ಸಹಾಯ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕೆಂದ್ರೆ ಅವರವರ ಬದುಕು ಅವರಿಗೆ ಗೊತ್ತಿದೆ. ಹಾಗೆ ಮಾಡಿದ್ರೆ ಏನಾಗ್ತದೆ, ಇಂಟರ್ಫಿಯರ್ ಮಾಡಿದ ಹಾಗಾಗ್ತದೆ. ಆ ಆತ್ಮದ ದಾರಿಯಲ್ಲಿ ಹೋಗಿ ನೀನು ಅವ್ರನ್ನ ಡಿಸ್ಟರ್ಬ್ ಮಾಡ್ದಂಗೆ ಆಗ್ತದೆ. ಅವಾಗ ಏನಾಗ್ತದೆ, ಕರ್ಮ ಬರ್ತದೆ. ಏನು ಕರ್ಮ ಅಂತಂದ್ರೆ ಅವರಿಗೆ ಈ ಜನ್ಮದಲ್ಲಿ ಏನೆಲ್ಲ ಅಪೂರ್ಣವಾಗಿ ಉಳಿತದೋ ಅದನ್ನ ಪೂರ್ಣಗೊಳಿಸ್ಕೊಳ್ಳಿಕ್ಕೆ ಮತ್ತೆ ಜನ್ಮ ತಗೊಂಡು ಬರುತ್ತೆ. ಮತ್ತೆ ಜನ್ಮ ತಗೊಂಡು ಬರ್ತಾರಲ್ವಾ, ಅವಾಗ ಆ ಅಪೂರ್ಣಕ್ಕೆ ಯಾರ್ಯಾರು ಕಾರಣರಾಗಿದ್ದಾರೋ ಅವರು ಕೂಡ ಜನ್ಮ ತಗೊಂಡು ಬರ್ಬೇಕಾಗ್ತದೆ ಆ ಅಪೂರ್ಣತೆಯನ್ನ ಕಂಪ್ಲೀಟ್ ಮಾಡ್ಲಿಕ್ಕಾಗಿ. ಯಾಕೆಂದ್ರೆ ಅದಕ್ಕೆ ಅವನು ಪಾಲುದಾರನಾಗಿದ್ದಾನ. ಅವನು ಅಪೂರ್ಣ ಆಗ್ಲಿಕ್ಕೆ ಅವನು ಕಾರಣ. ಹಾಗಾಗಿ ಅವನು ಬರ್ಬೇಕಾಗ್ತದೆ. ಹಾಗಾಗಿ ಇನ್ನೊಬ್ಬರ ಬದುಕಿನ ಒಳಗೆ ಹೋಗಿ ನಾವು ಇಂಟರ್ಫಿಯರ್ ಆಗ್ತಾ ಇದ್ದೀವಿ ಅಂತಂದ್ರೆ ಯೋಚನೆ ಮಾಡಬೇಕು. ನಾವು 1000 ಸಾರಿ ಯೋಚನೆ ಮಾಡಬೇಕು. ನಾವೆಲ್ಲ ತಿಳ್ಕೊಂಡಿದ್ದೇವೆ ಮುಕ್ತಿಗಾಗಿ ಬಹಳ ಕಷ್ಟಪಡಬೇಕು ಅಂತ. ದೇಹದಂಡನೆ ಮಾಡಬೇಕು, ಆ ಬೆಳಿಗ್ಗೆ ಎದ್ದು ಚಳಿ ಚಳಿ ನೀರಲ್ಲಿ ಸ್ನಾನ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಬೇಕು. ಇವತ್ತು ಬೇಕಾದಷ್ಟು ನಿಯಮಗಳಿದ್ದಾವಲ್ಲ. ಅಂದ್ರೆ ದೇಹದಂಡನೆ ಮಾಡಿದ್ರೆ ಅಲ್ಲಿ ದೇವರು ಒಲಿತಾನೆ ಅಂತ ಹೇಳಿ. ಆದ್ರೆ ನಿಜವಾದ ಸತ್ಯ ಏನು ಅಂತಂದ್ರೆ ದೇಹ ಇರುವುದು ದಂಡನೆ ಮಾಡ್ಲಿಕ್ಕಲ್ಲ. ದೇಹ ಇರುವುದು ದಮನ ಮಾಡ್ಲಿಕ್ಕೆ. ಏನು ದಮನ ಮಾಡಬೇಕು? ಅಲ್ಲಿರುವ ಇಂದ್ರಿಯಗಳನ್ನ ದಮನ ಮಾಡಬೇಕು. ಅಷ್ಟೇ ಅಲ್ಲ, ದೇಹ ಧರ್ಮ, ದೇಹವನ್ನ ಚೆನ್ನಾಗಿ ಲಾಲನೆ ಪಾಲನೆ ಪೋಷಣೆ ಮಾಡ್ಕೊಳ್ಬೇಕು. ಯಾಕೆ ಗೊತ್ತು? ಸಾಧನೆ ಮಾಡ್ಲಿಕ್ಕಾಗಿ. ನಮ್ಮ ದೇಹ ಚೆನ್ನಾಗಿದ್ರೆ ನಾವು ಏನನ್ ಬೇಕಾದ್ರೂ ಸಾಧಿಸ್ಬೋದು. ಎಷ್ಟು ವರ್ಷಗಳವರೆಗೂ ಕೂಡ ನಾವು ಕೂತು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅನವಶ್ಯಕವಾಗಿ ಅನವಶ್ಯಕವಾಗಿ ಅರ್ಥವಿಲ್ಲದ ಆಚರಣೆಗಳನ್ನು ಮಾಡಿ ದೇಹವನ್ನ ದಂಡನೆ ಮಾಡಬಾರದು. ನೀವು ಸ್ನಾನ ಮಾಡಿ, ಆದ್ರೆ ಕೊರೆಯೋ ಚಳಿಯಲ್ಲಿ ಹೊರಗೆ ನಿಂತುಕೊಂಡು ತಣ್ಣೀರಲ್ಲಿ ಸ್ನಾನ ಮಾಡೋದೇನು ಅಲ್ವಾ? ಸ್ನಾನ ಮಾಡ್ಬೇಕಷ್ಟೆ. ಆ ಸ್ನಾನವೂ ಕೂಡ ಹಿಂಸೆ ಆಗಬಾರದು, ದಂಡನೆ ಆಗಬಾರದು. ಹಾಗಾಗಿ ದೇಹ ಇರುವುದು ದಂಡನೆ ಮಾಡ್ಲಿಕ್ಕಲ್ಲ, ಸಾಧನೆ ಮಾಡ್ಲಿಕ್ಕೆ. ದೇಹ ಇರೋದು ಸಾಧನೆ ಮಾಡ್ಲಿಕ್ಕೆ, ದಂಡಿಸುವುದಕ್ಕಾಗಿ ಅಲ್ಲ. ಹೇಗೆ ಸಾಧನೆ ಮಾಡಬೇಕು? ಧ್ಯಾನ ಮಾಡಿ, ಸೇವೆ ಮಾಡಿ, ಆತ್ಮ ಜ್ಞಾನವನ್ನು ಹಂಚಿ, ಅದಕ್ಕೋಸ್ಕರ ದೇಹವನ್ನು ಬಳಸಿ. ಆಗ ಆ ದೇಹ ಸಾರ್ಥಕ ಆಗ್ತದೆ. ದೇಹ ದಂಡನೆ ಮಾಡಿದರೆ ಪಾಪ ಬರ್ತದೆ, ಅದು ಕರ್ಮ ಬರ್ತದೆ. ಹಾಗಾಗಿ ಆದ್ರೆ ನಾವು ಇನ್ನೂ ಕೆಲವರು ಏನ್ ತಪ್ಪು ತಿಳ್ಕೊಂಡಿದ್ದೀವಿ ಅಂತಂದ್ರೆ, ಇವತ್ತು ನಮ್ಗೆಲ್ಲ ಕಷ್ಟ ಬರ್ತಾ ಇದೆಯಲ್ವಾ, ಕಷ್ಟ ಬರ್ತಾ ಇದೆ, ಸುಖ ಬರ್ತಾ ಇದೆ, ಇದನ್ನೆಲ್ಲ ದೇವರು ಕೊಟ್ಟಿದ್ದಾನೆ ಅಂತ ಹೇಳಿ ನಾವು ಧೈರ್ಯವಾಗಿ ಸಹಿಸ್ತಾ ಇದ್ದೇವೆ. ಯಾಕೆಂದ್ರೆ ಏನ್ ಹೇಳಿದ್ರು ಏನಾದ್ರೂ ದೇವ್ರ ಮೇಲೆ ನಾವು ಕೈ ತೋರಿಸ್ತೇವೆ. ದೇವ್ರು ಮಾಡಿದ. ಆದ್ರೆ ಬೈತೀವಿ, ನಾವು ದೇವರಿಗೆ ಬೈತೀವಿ ಅಲ್ವಾ? ಆಮೇಲೆ ನಾವು ಹೇಳ್ತೀವಲ್ಲ, ದೇವರಿಗೆ ಕರುಣೆನೇ ಇಲ್ಲ, ದೇವ್ರು ಹೀಗೆಲ್ಲ ಮಾಡ್ಬೋದಾ ಆ ಅಂತ ಹೇಳಿ ನಾವು ಕೆಲವರನ್ನ ನೋಡಿಯೂ ಹೇಳ್ತೀವಿ. ನಮ್ಮ ಬದುಕನ್ನು ನೋಡಿ ನಾವು ಕೆಲವರು ಹೇಳ್ಕೊಳ್ಳೋದುಂಟು. ಆದ್ರೆ ತಪ್ಪು ನಂಬಿಕೆಗಳು, ಇದೆಲ್ಲ ತಪ್ಪು ಕಲ್ಪನೆಗಳು. ಇದಕ್ಕೆ ದೇವರು ಕಾರಣ ಅಲ್ಲ. ನಾವು ಇವತ್ತು ತೊಂದರೆ ಪಡ್ತಾ ಇದ್ದರೆ ಕಾರಣ ಅದಕ್ಕೆ ನಾವೇ ಆಗಿದ್ದೇವೆ. ನಮ್ಮ ಇವತ್ತಿನ ಪ್ರತಿಯೊಂದು ಸ್ಥಿತಿ ಗತಿ ಪರಿಸ್ಥಿತಿಗೆ ಮೂಲ ಕಾರಣ ನಾವೇ ಆಗಿದ್ದೇವೆ. ಅದು ಒಳ್ಳೆಯದಕ್ಕೂ ಆಗಿರ್ಬೋದು, ಕೆಟ್ಟದಕ್ಕೂ ಆಗಿರ್ಬೋದು. ಅದನ್ನ ಸರಿಪಡಿಸಿಕೊಳ್ಳುವವರು ಸರಿಪಡಿಸಿಕೊಳ್ಬೇಕಾದವರು ಮಾಡಬೇಕಾದವನು ಕೂಡ ದೇವರಲ್ಲ, ನಾವೇ. ನಮ್ಮನ್ನು ನಾವೇ ಸರಿಪಡಿಸಿಕೊಳ್ಬೇಕು. ನಮ್ಮ ಸ್ಥಿತಿ ಪರಿಸ್ಥಿತಿಗಳನ್ನ ನಾವೇ ಸರಿಪಡಿಸಿಕೊಳ್ಳಬೇಕು. ಅದೇ ನಿಜವಾದ ಸತ್ಯ. ಮುಕ್ತಿ ಅಂದ್ರೇನು? ಜೀವಾತ್ಮ ಪರಮಾತ್ಮ ಒಂದಾಗೋದು ಅಂತ ಇದು ಎಲ್ಲರೂ ತಿಳ್ಕೊಂಡಿರೋದು. ಆದರೆ ನಿಜವಾದ ಸತ್ಯ ಏನು ಅಂತಂದ್ರೆ, ಮುಕ್ತಿ ಎಂದರೆ ಏನು ಗೊತ್ತು? ಆತ್ಮಜ್ಞಾನ, ತನ್ನನ್ನ ತಾನು ತಿಳಿಯೋದು. ಆ ನಮ್ಮ 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 ವಿಧಿಗಳಿಗೆ ನಾವೇ ಪೂರ್ಣ ಹೊಣೆಗಾರರು ಅನ್ನೋದನ್ನು ತಿಳ್ಕೊಳ್ಳೋದು. ಇವತ್ತಿನ ನಮ್ಮೆಲ್ಲ ಸ್ಥಿತಿಗಳಿಗೆ, ಎಲ್ಲ ಪರಿಸ್ಥಿತಿಗಳಿಗೆ ನಾವೇ ಕಾರಣಕರ್ತರಾಗಿದ್ದೇವೆ. ಆ ಪರಮಾತ್ಮ ಬೇರೆ ಅಲ್ಲ, ಈ ಆತ್ಮ ಬೇರೆ ಅಲ್ಲ, ಅವೆರಡೂ ಒಂದೇ ಎನ್ನುವ ಜ್ಞಾನವನ್ನ ತಿಳ್ಕೊಳ್ಬೇಕು. ಅದೇ ನಿಜವಾದ ಮುಕ್ತಿ. ಅದು ಬಿಟ್ಟು ನಾವು ಹೋಗಿ ಸತ್ತ ಮೇಲೆ ಹೋಗಿ ಪರಮಾತ್ಮನನ್ನು ಸೇರುವುದು ಅಂತ ಅರ್ಥ ಅಲ್ಲ. ಆದ್ರೆ ಎಲ್ಲರೂ ತಿಳ್ಕೊಳ್ಳೋದು ಹಾಗೆ ಅಲ್ವ? ಎಲ್ಲರೂ ಹೋಗಿ ಶಿವನ ಪಾದ ಸೇರಿದ್ರು ಅಂತ ಹೇಳಿ ಹಾಗಲ್ಲ. ಹಾಗಾಗಿ ನಮ್ಮಲ್ಲಿ
ಮತ್ತು ಎಷ್ಟೋ ತಪ್ಪು ತಪ್ಪು ಕಲ್ಪನೆಗಳಿದ್ದಾವೆ ಆಧ್ಯಾತ್ಮದಲ್ಲಿ. ಅಂತಹ ಅನವಶ್ಯಕವಾದ ತಪ್ಪು ಕಲ್ಪನೆಗಳಿಂದ ಹೊರಗೆ ಬಂದು ಸತ್ಯವಾದದ್ದನ್ನು ನಾವು ಆಶ್ರಯಿಸಬೇಕು. ಸತ್ಯವಾದದ್ದನ್ನು ಯಾರು ಆಶ್ರಯಿಸ್ತಾರೆ ಅವರಿಗೆ ಸತ್ಯಲೋಕ ಪ್ರಾಪ್ತವಾಗ್ತದೆ. ಹಾಗಾಗಿ ಪ್ರತಿಯೊಂದು ಜೀವಿ ಏನನ್ನು ಬಯಸ್ತಾ ಇದೆ? ಸಂತೋಷವನ್ನೇ ಬಯಸ್ತಾ ಇದೆ. ಸಂತೋಷವೇ ಎಲ್ಲ ಜೀವಿಗಳ ಜೀವನದ ಮುಖ್ಯ ಧ್ಯೇಯ. ಅದು ಒಬ್ಬ ಸಾಮಾನ್ಯ ಒಂದು ಸಣ್ಣ ಪಾಪುವಿನಿಂದ ಹಿಡಿದು ಸರ್ವಸಂಗ ಪರಿತ್ಯಾಗಿಯಾಗಿ ಹಿಮಾಲಯದಲ್ಲಿ ಕೂತು ಧ್ಯಾನ ಮಾಡ್ತಾ ಇರುವ ಒಬ್ಬ ಏನು ಋಷಿಮುನಿಯು ಕೂಡ ಬಯಸ್ತಾ ಇರೋದು ಸಂತೋಷವನ್ನು. ಆದರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಸಂತೋಷ ಬಯಸ್ತಾ ಇದ್ದಾರೆ. ಆದರೆ ಮೂಲವಾದ ಸಂತೋಷ ಯಾವುದು ಅಂದ್ರೆ ಆನಂದೋ ಬ್ರಹ್ಮ. ಅಂದ್ರೆ ಎಲ್ಲರಿಗೂ ಹೊಂದಲೇಬೇಕಾದ ಸಂತೋಷ, ಶಾಶ್ವತವಾದ ಸಂತೋಷ ಯಾವುದು? ಬ್ರಹ್ಮನನ್ನ ಪಡಿಬೇಕು. ಆನಂದ, ಆನಂದೋ ಬ್ರಹ್ಮ. ಹಾಗಾಗಿ ನಾವೆಲ್ಲ ಇಲ್ಲಿರುವುದು ಸಂತೋಷಕ್ಕಾಗಿ. ಪರಿಸರದೊಂದಿಗೆ ನಾವೇನ್ ಮಾಡಬೇಕು? ಆನಂದದಿಂದಿರಬೇಕು, ಸಂತೋಷದಿಂದ ಜೀವಿಸಬೇಕು. ಹಾಗೆಯೂ ಸತ್ಯಾಂಶಗಳನ್ನ, ಘಟನೆಗಳ ಸ್ವಭಾವನ ಅರಿಯದೆ ನಮ್ಮ ಆ ಜನ್ಮ ಹಕ್ಕುಗಳನ್ನ ಪಡೆಯಲಾಗದೆ ನಾವೇನ್ ಮಾಡ್ತಾ ಇದ್ದೇವೆ? ವ್ಯರ್ಥವಾಗಿ ಜೀವನ ಕಳೆದು ಹೇಗೇಗೋ ಬದುಕಿ ಸುಮ್ಮನೆ ನಾವು ಸಮಯವನ್ನು ಕಳೆದು ಜನ್ಮವನ್ನು ಕಳೆದು ಹೋಗ್ತಾ ಇದ್ದೇವೆ. ಏನನ್ನ ಮಾಡಬೇಕು, ಏನನ್ನ ಪಡಿಬೇಕು ಅದನ್ನು ಮಾಡದೆ, ಏನನ್ನ ಪಡಿಬೇಕು ಅದನ್ನು ಪಡೆಯದೆ ಏನೋ ಮಾಡಿ ನಾವು ಸಮಯವನ್ನು ಹಾಳು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಹಾಗಾಗಿ ಪ್ರತಿಯೊಬ್ಬನವರು ಏನಾಗಬೇಕು? ನಾವು ಜ್ಞಾನೋದಯವನ್ನು ಪಡಿಬೇಕು. ಜ್ಞಾನೋದಯಕ್ಕಾಗಿ ಪ್ರತಿ ನಿಮಿಷ, ಪ್ರತಿ ಸಮಯ, ಪ್ರತಿ ಕಾಲವನ್ನು ನಾವು ನಮ್ಮ ಜ್ಞಾನೋದಯಕ್ಕಾಗಿ ಮೀಸಲಿಡಬೇಕು. ಆಗ ನಮ್ಮಲ್ಲಿ ನಾವು ಬದುಕಿದ್ದು ಸಾರ್ಥಕವಾಗ್ತದೆ, ನಮ್ಮ ಬದುಕು ಸಾರ್ಥಕವಾಗ್ತದೆ, ನಾವು ಜನ್ಮ ತಗೊಂಡು ಬಂದಿದ್ದು ಸಾರ್ಥಕ ಆಗ್ತದೆ. ನಾವು ಇಡೀ ಬದುಕಿನಲ್ಲಿ ನಮಗೋಸ್ಕರ ಅಂತ ಈ ಪ್ರಕೃತಿ ನಮಗೆ ಎಷ್ಟೆಲ್ಲ ತ್ಯಾಗ ಮಾಡ್ತಾ ಇದೆ, ಎಷ್ಟೆಲ್ಲ ಕೊಡ್ತಾ ಇದೆ ಅಲ್ವಾ? ಅದು ಆ ಪ್ರಕೃತಿ ಏನು ಸಾರ್ಥಕವಾಗ್ತದೆ. ಇಲ್ಲಾಂದ್ರೆ ಎಲ್ಲವೂ ವ್ಯರ್ಥವಾಗಿ ಹೋಗ್ತದೆ. ಹಾಗೆ ನಮ್ಮ ಬದುಕಿನಲ್ಲಿ ಶಾರೀರಿಕ ಆರೋಗ್ಯಕ್ಕಾಗಿ ಏನ್ ಮಾಡಬೇಕು? ಯುಕ್ತ ಆಹಾರ, ಮಿತ ಆಹಾರ, ನಿರಾಹಾರ, ಈ ಪದ್ಧತಿಗಳನ್ನು ನಾವು ಅಳವಡಿಸಿಕೊಳ್ತಾ ಹೋಗಬೇಕು. ಯುಕ್ತ ಭಾಷಣ, ಮಿತ ಭಾಷಣ, ನಿರ್ಭಾಷಣ, ಯುಕ್ತ ಯೋಚನೆ, ಮಿತ ಯೋಚನೆ, ನಿರ್ಯೋಚನೆ. ಅಂತಂದ್ರೆ ಯುಕ್ತ ಆಹಾರ ಮೊದಲು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಆಹಾರ ತಗೊಳ್ಬೇಕು. ಕಾಲಕ್ರಮೇಣ ಅದನ್ನ ಕಡಿಮೆ ಮಾಡ್ತಾ ಹೋಗ್ಬೇಕು. ಮಿತ ಆಹಾರ, ಕೊನೆಗೆ ನಿರಾಹಾರ, ಕೇವಲ ಶ್ವಾಸವನ್ನೇ ಆಹಾರವನ್ನಾಗಿ ಮಾಡಿಕೊಂಡು, ಅಂದ್ರೆ ಗಾಳಿ, ಪ್ರಾಣವಾಯು, ಕಾಸ್ಮಿಕ್ ಎನರ್ಜಿ, ಅದನ್ನೇ ನಾವು ಕೇವಲ ಆಹಾರವನ್ನಾಗಿ ಮಾಡಿಕೊಳ್ಳೋದು. ಮೊದಲು ಮನುಷ್ಯ ನಾನ್ ವೆಜ್ ತಿಂತಾ ಇರ್ತಾನೆ, ಗೆಡ್ಡೆ ಗೆಣಸು ಅದು ಇದು ಮಾಂಸ. ಆಮೇಲೆ ನಾನ್ ವೆಜ್ ಅನ್ನ ಬಿಟ್ಟು ಸಸ್ಯಾಹಾರಿ ಆಗ್ತಾನೆ. ಸಸ್ಯಾಹಾರದಲ್ಲೂ ಕೂಡ ಕೆಲವು ವಸ್ತುಗಳನ್ನ ಬಿಡ್ತಾ ಬರ್ತಾನೆ. ಕೊನೆಗೆ ಬೇಯಿಸದ ಆಹಾರವನ್ನ ತಿನ್ಲಿಕ್ಕೆ ಶುರು ಮಾಡ್ತಾನೆ. ಹಣ್ಣು, ತರಕಾರಿ, ಬೇಯಿಸದ ಆಹಾರ ಅದನ್ನು ಕೂಡ ಕಡಿಮೆ ಮಾಡಿ ಲಿಕ್ವಿಡ್ ಹಾಲು, ಮೊಸರು ಈ ತರದನ್ನ ಕುಡಿಲಿಕ್ಕೆ ಶುರು ಮಾಡ್ತಾನೆ. ಜ್ಯೂಸು ಅದನ್ನೂ ಕಡಿಮೆ ಮಾಡಿ ಬರೀ ನೀರಿನಲ್ಲಿ ಬದುಕಲಿಕ್ಕೆ ಶುರು ಮಾಡ್ತಾನೆ. ಕೊನೆಗೆ ನೀರನ್ನು ಕೂಡ ನಿಲ್ಲಿಸಿ ಕೇವಲ ಶ್ವಾಸವನ್ನ ಆಶ್ರಯಿಸಿ ಬದುಕುವುದನ್ನ ಅಭ್ಯಾಸ ಮಾಡ್ತಾನೆ. ಹೀಗೆ ಯುಕ್ತ ಆಹಾರದಿಂದ ಹಿಡಿದು ಮಿತ ಆಹಾರ ಭರಿತನಾಗಿ ಕೊನೆಗೆ ನಿರಾಹಾರ ಸ್ಥಿತಿಗೆ ಹೋಗ್ಬೇಕು. ನಿರಾಹಾರ ಸ್ಥಿತಿಗೆ ಹೋಗ್ಬೇಕು. ಅದು ಯಾವುದಕ್ಕಾಗಿ? ನಮ್ಮ ಶರೀರದ ಆರೋಗ್ಯಕ್ಕಾಗಿ. ಅದೇ ಸಾಧನೆಯಲ್ಲಿ ಅದು ಒಂದು ಸಾಧನೆ. ಯುಕ್ತ ಭಾಷಣ, ಮಾತಿಗೆ ಸಂಬಂಧಪಟ್ಟಂತೆ ಯುಕ್ತ ಭಾಷಣ. ಮಾತಾಡುವಂತ ಸಮಯ ಸಂದರ್ಭ ಇದೆಯಾ? ಆದರೆ ಅಲ್ಲಿ ಮಾತಾಡು, ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಮಾತಾಡು. ಅನವಶ್ಯಕವಾಗಿ ಒಂದೇ ಒಂದು ಶಬ್ದ ಕೂಡ ಬರಬಾರ್ದು. ಇನ್ನು ಅದು ಮಿತ ಭಾಷಣ ಆಗಬೇಕು. ಮಿತವಾಗಿ, ಹಿತವಾಗಿ, ಎಷ್ಟು ಬೇಕೋ ಅಷ್ಟೇ ಮಾತಾಡುವ ಸ್ಥಿತಿ. ಕೊನೆಗೆ ಎಲ್ಲಿವರೆಗೆ ಅಂತಂದ್ರೆ ನಿರ್ಭಾಷಣ, ಮಾತನಾಡದ ಸ್ಥಿತಿಗೆ ಹೋಗ್ಬೇಕು. ಒಪ್ಪಿತಪ್ಪಿ ತುಂಬಾ ಅನಿವಾರ್ಯತೆ ಇದ್ದಾಗ ಒಂದು ಎರಡು ಪದ ಮಾತನಾಡ್ತಾನೆ, ಮತ್ತೆ ತಿರುಗಿ ಇನ್ನೊಂದು ಮಾತಿಲ್ಲ. ಹಾಗೆ ನಿರ್ಭಾಷಣ, ಆ ಸ್ಥಿತಿಯನ್ನ ನಾವು ಹೊಂದಲಿಕ್ಕೆ ಪ್ರಯತ್ನ ಮಾಡಬೇಕು. ಯುಕ್ತ ಯೋಚನೆ, ಮಿತ ಯೋಚನೆ, ನಿರ್ಯೋಚನೆ. ಯುಕ್ತ ಯೋಚನೆ ಎಷ್ಟು ಬೇಕೋ ಅಷ್ಟು ಯೋಚನೆ ಮಾಡಬೇಕು. ಇದು ಮೊದಲ ಹಂತ. ನಂತರ ಮಿತ ಯೋಚನೆ, ಅದನ್ನೆಲ್ಲ ಕಡಿಮೆ ಮಾಡ್ತಾ ಕೊನೆಗೆ ನಿರ್ಯೋಚನೆ, ಯೋಚನೆಯೇ ಇಲ್ಲದ ಸ್ಥಿತಿಯನ್ನ ತಲುಪಬೇಕು. ಅದು ಸಾಧನೆಯಲ್ಲಿ ಒಬ್ಬ ಸಾಧಕ ಹಂತ ಹಂತವಾಗಿ ಮೇಲಕ್ಕೆ ಏರುವ ರೀತಿ. ಆಯ್ತಾ? ಹಾಗೆ ನಮ್ಮ ಬದುಕಿನಲ್ಲಿ ನಾವು
ನಮ್ಮ ಆಧ್ಯಾತ್ಮಿಕ ಸಾಧನೆಯ ಕಡೆಗೆ ನಾವು ಮೊದಲು ಹೆಚ್ಚು ಆದ್ಯತೆಯನ್ನು ಕೊಟ್ಟರೆ ನಮ್ಮ ಲೌಕಿಕ ಬದುಕು ತನ್ನಷ್ಟು ತಾನಾಗಿ ಸರಿ ಹೋಗ್ತದೆ. ಇವತ್ತು ಎಲ್ಲ ನಮ್ಮ ಲೌಕಿಕ ಬದುಕು ಅಸ್ತವ್ಯಸ್ತ ಆಗಿದೆ ಅಂತಂದ್ರೆ ನಮ್ಮ ಆಧ್ಯಾತ್ಮಿಕ ಸಾಧನೆ ಅಸ್ತವ್ಯಸ್ತ ಆಗಿದೆ ಅಂತ ಅರ್ಥ. ಹಾಗಾಗಿ ಫಸ್ಟು ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡಬೇಕು. ಸುಮ್ಮನೆ ಕೂತ್ಕೊಂಡು ಗಂಟೆಗಟ್ಟಲೆ ಕೂತ್ಕೊಂಡು ಧ್ಯಾನ ಮಾಡುವುದನ್ನು ಅಭ್ಯಾಸ ಮಾಡಬೇಕು. ಮೊದಲೇ ಹೇಳಿದ್ದೇನೆ, ಸಾಧನೆ ಈ ಕಲಿಯುಗ ಹೇಳಿ ಮಾಡಿಸಿದಂತಹ ಯುಗ. ಸತ್ಯಯುಗದಲ್ಲಿ 10,000 ವರ್ಷ ಧ್ಯಾನ ಮಾಡುವುದು ಒಂದೇ, ತ್ರೇತಾಯುಗದಲ್ಲಿ 1,000 ವರ್ಷ ಧ್ಯಾನ ಮಾಡುವುದು ಒಂದೇ, ದ್ವಾಪರಾಯುಗದಲ್ಲಿ 100 ವರ್ಷ ಸಾಧನೆ ಮಾಡುವುದು ಒಂದೇ, ಕಲಿಯುಗದಲ್ಲಿ 1 ವರ್ಷ ಸಾಧನೆ ಮಾಡುವುದು ಒಂದೇ. ಅರ್ಥ ಆಯ್ತು? ಹಾಗಾಗಿ ಮಾಡಿ, ಸಾಧನೆ ಮಾಡಿ, ಹೆಚ್ಚು ಹೆಚ್ಚು ಸಾಧನೆ ಮಾಡಬೇಕು. ಕಾಯೇನ ವಾಚ ಮನಸ್ಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ಪ್ರಕೃತಿ ಸ್ವಭಾವತಃ ಕರೋಮಿ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಯಾರಿಗಾದರೂ ಏನಾದರೂ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ರೆ, ಏನಾದರೂ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ಮಾತಾಡಿ. ಸರ್ ಎಲ್ಲ ನಮಸ್ತೆ ಸರ್. ನಮಸ್ತೆ, ನಮಸ್ತೆ. ಸರ್ ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರ. ಸರ್ ಇವತ್ತು ಕ್ಲಾಸ್ ಚೆನ್ನಾಗಿತ್ತು ಸರ್. ಇದು ಮೊನ್ನೆ ನಿಮ್ಗೆ ಫೋನ್ ಮಾಡಿದಾಗ ಸೇಮ್ ಬಂದಿತ್ತು ಸರ್. ಇದು ಇವತ್ತು ನೀವು ಕ್ಲಾಸ್ ಮಾಡಿದ್ದು. ವೆರಿ ಗುಡ್. ಸರ್ ಹೇಳಿದ್ದೀನಲ್ಲ ಸರ್, ಕರ್ಮ ನಮ್ಮ ಜನ್ಮ ಹೆಂಗ್ ನಿರ್ಧಾರ ಆಗುತ್ತಾ ಅಂತಂದ್ರೆ ನಮ್ಮ ಈ ಕರ್ಮಗಳಿಂದಾನೇ ನಮ್ಮ ಜನ್ಮ ನಿರ್ಧಾರ ಆಗುತ್ತಾ, ಮುಂದಿನ ಜನ್ಮ. ಹೌದು. ಅದ್ರಲ್ಲಿ ಮೇನ್ ಕರ್ಮ ಅಂದ್ರೆ ಗಂಡ ಮಕ್ಕಳು ಅಥವಾ ಹೆಂಡತಿ ಮಕ್ಕಳಿಂದ ಜಾಸ್ತಿ, ಅಲ್ಲೇ ಜಾಸ್ತಿ ನಮ್ದು ಕರ್ಮ ಇರುತ್ತೆ ಸರ್. ಆಮೇಲೆ ಸಂಬಂಧಿಕರು, ಆಮೇಲೆ ಸ್ನೇಹಿತರು. ಸಂಬಂಧಿಕರು ಅಷ್ಟೊಂದು ಇದಾಗಿರಲ್ಲ ಸರ್. ಸ್ನೇಹಿತರ ಸ್ನೇಹ ಜೀವಿಗಳಾಗಿ ಬದುಕೋದೇ ಬಹಳ ಉತ್ತಮ ಸರ್. ಎಲ್ಲಾರ ಜೊತೆ ಸ್ನೇಹಿತರಾಗಿ ಬದುಕೋದೇ ಬಹಳ ಉತ್ತಮ. ಅಲ್ಲಿ ಯಾವುದೇ ರೀತಿ ಕರ್ಮ ಇರಲ್ಲ. ಅದಕ್ಕೆ ಪತ್ರಿಜಿ ಸರ್ ಎಲ್ಲಾರ್ನು ಸ್ನೇಹಿತರ ಫ್ರೆಂಡ್ಸ್ ಅಂತ ಕೇಸಿ ಅವರು ಇದ್ ಮಾಡ್ತಿದ್ರು ಅಂತ ಬಂತು ಸರ್. ನೀವ್ ಹೇಳಿದ್ದೆಲ್ಲ ನಿಜ ಸರ್. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ವಿವರಣೆ ಮಾಡಿ ಹೇಳಿದ್ರಿ. ಕರೆಕ್ಟ್ ಮೇಡಮ್. ಅದಕ್ಕೆ ಅವ್ರು ಹೇಳ್ತಾ ಇದ್ರಲ್ವ, ಮೈ ಡಿಯರ್ ಲಾರ್ಡ್ಸ್, ಮೈ ಡಿಯರ್ ಫ್ರೆಂಡ್ಸ್. ಸರ್ ಹಂಗೆ ಹೇಳ್ತಿದ್ರು, ಅದೇ ನಿಜ ಸರ್. ಯಾವಾಗ್ಲೂ ಫ್ರೆಂಡ್ಸ್ ಆಗಿ ನಾವು ಮಾಡ್ಬೇಕಾಗಿದ್ದು. ಎಲ್ಲಿ ಏನು ಬದಲಾವಣೆ ಆಗಲ್ಲ. ಈ ಎಲ್ಲ ನಾವು ಪೂರ್ವ ನಿರ್ಧಾರಿತವಾಗಿ ಬಂದಿರ್ತೀವಿ. ನಮ್ಮ ಬುದ್ಧಿಯಲ್ಲಿ ನಾವು ಬದಲಾವಣೆ ಮಾಡ್ಕೋಬೇಕು ಸರ್. ಯಾವಾಗ್ಲೂ ನಾವು ಯೋಚನೆ ಮಾಡೋ ರೀತಿ, ಯಾರಾದ್ರೂ ನಮ್ಗೆ ಏನಾದ್ರು ಅಂದ್ರೆ ಅವ್ರಿಗೆ ತಿರುಗಿಸಿ ಅನ್ಬಾರ್ದಂತ ಎಷ್ಟೋ ಸಲ ಹೇಳ್ತೀರಿ ನೀವು. ಅದು ನಿಜ ಸರ್. ಯಾರಿಗೆ ಏನು ಅನ್ಬಾರ್ದು ನಾವು. ಎಲ್ಲ ನಮ್ಮ ಕರ್ಮಗಳಿಂದಾನೇ ನಿರ್ಧಾರ ಆಗ್ತದ. ನಾವೇನಾರ ಅಂದ್ರೆ ಅದ್ ನಮ್ಗೆ ವಾಪಸ್ ಬಂದೇ ಬರ್ತದ. ಚೆನ್ನಾಗಿತ್ತು ಸರ್ ಇವತ್ತು ಸೆಷನ್. ನೀವ್ ಹೇಳಿದ್ದೆಲ್ಲ ಕರೆಕ್ಟ್ ಸರ್. ಎಲ್ಲಾನು ನಾವು ಅಳವಡಿಸ್ಕೋಬೇಕು. ತುಂಬಾ ಚೆನ್ನಾಗಿತ್ತು ಸರ್. ಪ್ರಕೃತಿ ಧರ್ಮವೇ ಅದು. ನಾವೇನ್ ಕೊಡ್ತೀವಿ ಅದು ವಾಪಸ್ ಬಂದೇ ಬರ್ತದೆ. ಹೌದು ಸರ್. ಇಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಬಿಡೋದು ಹೋಗ್ತಿದೆ ಅಷ್ಟೇ. ಬಿಡೋದಾದ್ರೆ ಹೌದು. ಸರ್ ಚೆನ್ನಾಗಿದೆ. ಇದು ಪ್ರತಿಯೊಬ್ಬ ಸಾಧಕರಿಗೆ ನೀವ್ ಹೇಳಿದ್ರಿ. ಪ್ರತಿದಿನ 1 ಗಂಟೆ 2 ಗಂಟೆ ಸಾಕಾಗಲ್ಲ ಹೇಳ್ತಿರ್ತಾರ ಬೇರೆ ಎಲ್ಲ ಮಾಸ್ಟರ್ಗಳು. ಅವ್ರ ತಪ್ಪಂತಲ್ಲ. ಟೈಮ್ ನೀವ್ ಎಲ್ಲಾರು ಗುಣಕೇಶಿಗಳಾಗ್ಬೇಕಂತ ಹೇಳಿದ್ರೆ ಯಾರು ಅಷ್ಟು ಬೇಗ ಬರಂಗಿಲ್ಲ. ಹಂಗಾಗಿ ಅವರು ಕರ್ತವ್ಯ ಅವ್ರು 1 ತಾಸು 2 ತಾಸು ಮಾಡಿ ಅಂತಾರ. ಆದ್ರೆ ಅದು ಸಾಕಾಗಲ್ಲ. ಎಲ್ಲಾರು ಗುಣಕೇಶ ಮಾಡಿದಾಗ್ಲೇ ಅದರ ಅನುಭವ, ಅದರ ಜ್ಞಾನ ಪಡ್ಕೋಬೇಕಾಗುತ್ತೆ. ಹಂಗಾಗಿ ಧ್ಯಾನ ಅಂದ್ರೆ ಎಷ್ಟೆಷ್ಟು ಟೈಮ್ ಕೊಟ್ಟಷ್ಟು ಒಳ್ಳೇದಿದೆ ಸರ್.
ಎಲ್ಲಾರು ಕುತ್ಕೊಂಡಷ್ಟು ಲಾಭ ಇದೆ. ಯಾವ್ದೇನ್ ಅಂತಾರಲ್ಲ ದೇವ್ರ ಮುಂದ ದೇವರ ಗುಡಿಯಲ್ಲಿ ಎಷ್ಟೊತ್ತು ಕುಂತಿರ್ತೀವಿ ಅಷ್ಟೊತ್ತು ಇದು ಲಾಭ ಅಂತಾರಲ್ಲ ಅದ್ರಂಗ ನಾವ್ ಎಷ್ಟೊತ್ತು ನಮ್ಮ ದೇಗುಲನ ನಾವ್ ಕೂಡಿಸ್ತೀವಿ ಅಷ್ಟು ಜ್ಞಾನ ನಮಗ್ ಸಿಗ್ತದೆ. ಹ್ಮ್. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ವಿ. ಇವತ್ತಿನ ಕ್ಲಾಸ್ ಚೆನ್ನಾಗಿ. ಹ್ಮ್. ಥ್ಯಾಂಕ್ ಅದೇ ಯು ಸರ್. ನಾವು ಸಾಧನೆ ಮಾಡುವುದು ಅದೊಂದು ಅಪಾರ್ಚುನಿಟಿ ಅದು. ಯಾವುದೇ ಹೌದು ಈ ಏನದು ಈ ಜನ್ಮವನ್ನ ಬಿಡಲೇಬಾರ್ದು, ಇನ್ನೊಂದು ಜನ್ಮಕ್ಕೆ ಅವಕಾಶನೇ ಕೊಡ್ಬಾರ್ದು. ಕೊಡ್ಬಾರ್ದು ಸರ್. ಇವಾಗೇ ಮಾಡ್ಬೇಕು, ಏನ್ ಮಾಡಿದ್ರು ಅದು ಬೇಕಾದ್ರೆ ಹೀಗೆ ಈ ಕ್ಷಣನೇ ಮಾಡ್ಬೇಕು ಸರ್. ಅಷ್ಟೇ, ಇವಾಗ ಈ ಕ್ಷಣ ಈ ದಿನದಿಂದಲೇ ಶುರು ಮಾಡ್ಬೇಕು. ಹಾ ಸರ್, ಪ್ರತಿ ಮಾತು ತಲೆ ಮೇಲೆ ಹೊಡ್ದಂಗಿದೆ ಸರ್, ಎಲ್ಲಾರು ಅನ್ವಯಿಸ್ಕೋಬೇಕಿದು. ಹ್ಮ್. ತುಂಬಾ ಚೆನ್ನಾಗಿದೆ. ನಿಲ್ಲಿಸ್ಕೊಳ್ತಾರೆ. ಹಾ ಸರ್, ಓಕೆ. ನಾನ್ ಅವತ್ತೇ ಹೇಳಿದ್ದೆ ಸರ್ ನಿಮ್ಗ ಈ ಒಂದ್ ವರ್ಷದ ಮುಂದೆ. ಹ್ಮ್. ಸರ್ ನಾನೊಂದ್ ವರ್ಷ ಗುಡಕೇಶ ಮಾಡ್ಬೇಕಂತೇಳಿ ಅನ್ಕೊಂಡಿದೀನಿ ಸರ್ ಅಂತ ಅಂದಿದ್ದೆ. correct. ನನಗೆ ಇವತ್ ನಾನ್ ಕರ್ಮ ಕಳ್ಕೊಂತೀನಿ ಸರ್ ಅಂತ ಹೇಳಿದ್ದೆ ಸರ್, ಎಲ್ಲಾ ನಿಜ ಆಯ್ತು ಸರ್. ವರ್ಷ ಆಯ್ತಲ್ಲ ನಿಮ್ದು. ಹಾ ಸರ್. ನೋಡಿ, ನಿಮ್ದು ವರ್ಷ ಆಯ್ತದಾಗೇನೆ ಎಲ್ಲ ಕ್ಲಿಯರ್ ಆಗಿದೆ. ಎಲ್ಲ ಕ್ಲಿಯರ್ ಆಗಿದೆ ಸರ್. ಅದೇ ಹೇಳದ ಅವಕಾಶಗಳು ಹೆಂಗ್ ಸಿಗ್ತಾವ ಹೆಂಗಿಲ್ಲ ಅಂತ ಗೊತ್ತಾಗಲ್ಲ ಸರ್. ಯಾವ ರೀತಿ ಬರ್ತಾವ ಅಂತೇಳಿ ಒಟ್ಟ ಮಾಡ್ಬೇಕಷ್ಟೇ ಸರ್. ಇದನ್ನ ನಾವ್ ಮಾಡಕ್ ಶುರು ಮಾಡಿದ್ರೆ ಎಲ್ಲಾನು ಇದಾಗುತ್ತೆ ಸರ್. ಹೇಳಿದ್ದು ಫಸ್ಟ್ ನಾವು ಸಂಕಲ್ಪ ಮಾಡ್ತೀವಿ ಏನು. ಹಾ ಸರ್, ಅವತ್ತಿನ ಸಂಕಲ್ಪ ಇವತ್ತಿನ ಕರ್ಮ ಕಳೀತು ಸರ್. ಒಂದು ವರ್ಷ ಸಾಧನೆ ಮಾಡ್ತೀನಿ ಅಂತ ನಾವು ಹಾ ಸರ್. ಒಂದು ವರ್ಷದ ಕಥೆ ಇರ್ಲಿ, ಇವತ್ತೇ ನಾನು ರಾತ್ರಿ ಬೆಳತ ಅನ್ನೋ ಸಂಕಲ್ಪನೇ ಮಾಡಲ್ಲ. ಇನ್ನು ಹಾ, ವರ್ಷ ಒಂದ್ ವರ್ಷದ ಸಂಕಲ್ಪ ಪೂರ್ತಿ ಆಯ್ತು ಸರ್. ಇವತ್ತು ಮತ್ತೆ ನಾನು ಅದನ್ನೇ ಹೇಳ್ತೀನಿ ಸರ್. ನನ್ನ ಉಸಿರಿರೋವರೆಗೂ ನಾನು ಇದನ್ನೇ ಮಾಡ್ತೀನಿ ಸರ್. ಅಷ್ಟೇ, ಅದು ಬರಬೇಕು. ಹಾ ಸರ್. ಅಷ್ಟೇ, ಸಾಧನೆಗೆ ಕೊನೆ ಅನ್ನೋದಿಲ್ಲ. ಆದಿಯೋಗ ಶಿವನು ಕೂಡ ಹಾ ಸರ್. ಈ ದೇವಸ್ಥಾನದಲ್ಲಿ ಹೋಗಿ ಎಲ್ಲರೂ ಏನ್ ಮಾಡ್ಕೊಂಡಿರ್ತಾರೆ, ಕಣ್ ಬಿಟ್ಕೊಂಡು. ಏನಿಲ್ಲ ಸರ್, ಎಲ್ಲರೂ ಧ್ಯಾನ ಸ್ಥಿತಿಯಲ್ಲಿ ಇರ್ತಾರೆ. ಅದನ್ನ ನೋಡಿ ಕಲಿಬೇಕು ಸರ್ ನಾವು. ಅವ್ರು ಸುಮ್ನೆ ಕುತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾರೆ, ನಾವು ಹೋಗಿ ಅಲ್ಲಿ ಬಡ್ಕೊಳ್ಳೋದಷ್ಟೇ, ಜಾಂಗ್ಟೆ ಬಡಿಯೋದು. ಇದು ಮಂಗಳಾರತಿ ಬಡಿಯೋದು, ಪಾಪ ಅವರಿಗೂ ಡಿಸ್ಟರ್ಬ್ ಮಾಡಿ ಬರ್ತೀವಿ ನಾವು. ಹೌದು ಸರ್. ನಾವ್ ಅದೇ 5 ನಿಮಿಷ ಅಲ್ಲೇ ಧ್ಯಾನಕ್ ಕುಂತ್ ಬಂದ್ರೆ ಅವರೇ ಬರ್ತಾರ ಸರ್. ಹ್ಮ್. ಅದ್ ಕಾಣಂಗಿಲ್ಲ, ನಾವ್ ಅದನ್ನ ಅನುಭವಿಸ್ಬೇಕಂತ ನಿರ್ಧಾರ ಮಾಡಲ್ಲ. ಈಗ ನಾವು ಮಂತ್ರಾಲಯಕ್ಕೆ ಹೋಗ್ತೀವಿ, ಅಲ್ಲಿ ರಾಯರನ್ನು ನೋಡ್ಬೇಕಂತ ಎಲ್ಲರೂ ಮಂತ್ರಾಲಯಕ್ಕೆ ಹೋಗ್ತಾರೆ ಅಲ್ವಾ. ಹಾ ಮಂತ್ರಾಲಯ ಸರ್. ಏನ್ ಮಾಡ್ತಾ ಇದ್ದಾರೆ. ಹಾ ಸರ್, ಇದೊಂದು ನೀವು ಹೇಳಿದ್ದೆ ನಿಜ ಸರ್. ನಾನು ಮೊನ್ನೆ ಹ್ಮ್. ಧ್ಯಾನದಲ್ಲಿ ರಾಯರ್ನ ನೋಡಿದೆ ಸರ್. ಅವ್ರ ಮುಖ ಕಾಣಿಸ್ತು. ನಾಳೆ ರಾಯರ್ ಭೇಟಿಗೆ ಹೋಗ್ತೀವಿ ಸರ್. ಹ್ಮ್. ಸರಿ. ಹೋಗಿ ಬನ್ನಿ. ಅದೇ ರಾಯರು, ಎಲ್ಲರೂ ರಾಯರನ್ನ ನೋಡಕ್ ಹೋಗ್ತಾರೆ, ಆದ್ರೆ ರಾಯರು ಏನ್ ಮಾಡ್ತಾ ಇದ್ದಾರೆ ಗೊತ್ತು, ಧ್ಯಾನ ಹಾ ಮಾಡ್ತಾ. ರಾಯರು ಆ ಸ್ಥಿತಿಯಲ್ಲಿ ಹೇಗೆ ತಲುಪಿದ್ರು, ಗಂಟೆ ಹೊಡೆದು ಊರು ಸುತ್ತಿ ಅಲ್ಲ, ಅಥವಾ ಇನ್ನೇನೋ ಮಾಡಿ ಅಲ್ಲ, ಕುತ್ಕೊಂಡು ಧ್ಯಾನ ಮಾಡಿ ತಪಸ್ಸು ಮಾಡಿ. ಬಿಜ್ಜಾಲೆ ಅನ್ನುವಂಥ ಗ್ರಾಮ ಇದೆ, ಅಲ್ಲಿ 12 ವರ್ಷ ಬಿಟ್ಟು ಬಿಡದೆ ಹಗಲು ರಾತ್ರಿ ನಿರಂತರ ಧ್ಯಾನ ಮಾಡಿದ್ವಿ. ಹಗಲು ರಾತ್ರಿ ಬಿಜ್ಜಾಲೆ ಅಂತ ಹೇಳಿ ಮಂತ್ರಾಲಯದಿಂದ ಸುಮಾರು ದೂರದಲ್ಲಿ ಒಂದು ಗ್ರಾಮ ಬರ್ತದೆ. ಅಲ್ಲಿ ನೇತ್ರಾವತಿ, ತುಂಗಭದ್ರಾ ನೇತ್ರಾವತಿ ಅಲ್ಲ, ತುಂಗಭದ್ರಾ ನದಿ ದಂಡೆ ಇದೆ. ಅಲ್ಲಿ ಸಾಧನೆ ಮಾಡಿದ್ರು 12 ವರ್ಷ. ಅವರು ಅಪ್ಪಣ್ಣಾಚಾರ್ಯ ಅಂತ ಬರ್ತಾರಲ್ವ, ಅವರಿಗೆ ಸೇವೆ ಮಾಡಿದ್ರು. ಹಾಗೆ 12 ವರ್ಷ ಸತತವಾಗಿ ನಿರಂತರವಾಗಿ ಧ್ಯಾನ ಸಾಧನೆ ಮಾಡ್ತಾ ಆ ಸ್ಥಿತಿಯನ್ನ, ಆ ಸಿದ್ಧಿಗಳನ್ನ ಗಳಿಸಿದ್ರು. ಇವತ್ತಿಗೂ ಕೂಡ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅಷ್ಟೇ ಅವ್ರಿಗೆ ಸಾಕಾಗಿಲ್ಲ. ಅಲ್ಲಿ ಕುತ್ಕೊಂಡು ಯಾರಾದ್ರೂ ಬರ್ತಾರ, ಅವ್ರು ಕಣ್ ತೀರ್ಸೋಣ, ಅವರಿಗೂ ಧ್ಯಾನ ಹೇಳ್ಕೊಡೋಣ, ಧ್ಯಾನ ಬೋಧನೆ ಮಾಡೋಣ ಅಂತ ಹೇಳಿ ಇವತ್ತಿಗೂ ಕುತ್ಕೊಂಡು ಧ್ಯಾನ ಮಾಡ್ತಾನೆ ಇದ್ದಾರೆ ಜೀವಂತವಾಗಿ. ಹೌದು ಸರ್.
ನಾವು ಅದು ಮಾಡಲ್ಲ, ಅಲ್ಲಿ ಹೋಗಿ ಬರೀ ರೌಂಡ್ ಹಾಕೋದು, ಹೆಜ್ಜೆ 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 ನಮಸ್ಕಾರ ಇಲ್ಲ, ಮಂಡಿ ನಮಸ್ಕಾರ ಇಲ್ಲ, ನಾವು ಉರುಳು ಸೇವೆ ಮಾಡೋದೇನು, ಏನ್ ಮಾಡ್ಬೇಕು ಅದನ್ನ ಬಿಟ್ಬಿಟ್ಟು ಏನು ಅವಶ್ಯಕತೆ ಇಲ್ವೋ ಅದನ್ನೆಲ್ಲ ನಾವು ಅಲ್ಲಿ ಮಾಡಿ ಮಾಡಿ ಹಾಗೆ ನನಗೆ ಅದನ್ನ ಕೊಡಿ ಇದನ್ನ ಕೊಡಿ, ಆ ಜ್ಞಾನ ಕೊಡಿ, ಆತ್ಮಜ್ಞಾನ ಕೊಡಿ ಅಂತ ಹಾ ನಾವು. ಸರ್, ನಾನು ರಾಯರ್ಗಿ ನಂದು ಒಂದು ಸಂಬಂಧ ಸರ್. ನಾವು ನಮ್ಮ ಮನೆಯವರು ಇದ್ದಾಗ ಹೋಗಿದ್ವಿ ಸರ್. ರಾಯರ್ ಮೇಲೆ ಸಿಟ್ಟಿತ್ತು, ಹ್ಮ್ ನೀನು ನನ್ಗೆ ಒಳ್ಳೆ ಗಂಡನ್ ಕೊಟ್ಟಿಲ್ಲ, ನಾನು ಇನ್ನೊಂದ್ಸಲ ನಿನ್ನ ಹತ್ರಕ್ ಬರಲ್ಲ ಹ್ಮ್ ಅಂತೇಳಿ. ಅವರು ಏನ್ ಮಾಡಿದ್ರು, ನನ್ನನ್ನೇ ಸರಿ ಮಾಡಿ ನನ್ನನ್ನೇ ಕರ್ಸ್ಕೊಕತ್ತಾರ ಸರ್ ಇವಾಗ. ಅದೇ ಅವ್ರನ್ನ ಸರಿ ಮಾಡ್ಬೇಕಂತಿಲ್ಲ, ಮೊದ್ಲು ನೀನ್ ಸರಿ ಹೋಗು, ಆಮೇಲೆ ಗೊತ್ತಾಗುತ್ತೆ ನಿನ್ಗಂತೇಳಿ. ಕರೆಕ್ಟ್ ಇದೆ. ಹೌದು ಸರ್, ಅವ್ರು ಮಾಡೋ ಕೆಲ್ಸನೇ ಅದು. ಆಯುರ್ ಉದ್ದೇಶವೇ ಅದು, ಅವರು ಮನಸ್ಸಿನಲ್ಲಿ ಪರಿವರ್ತನೆ ತಂದು ಅವರನ್ನ ಅಧ್ಯಾತ್ಮ ಮಾರ್ಗಕ್ಕೆ ತರೋದು. ಆದ್ರೆ ಅದರಲ್ಲಿ ಧ್ಯಾನಕ್ಕೆ ಎಷ್ಟು ಜನ ಬರ್ತಾರ ಗೊತ್ತಿಲ್ಲ, ಆದ್ರೆ ಒಳಗಡೆಯಿಂದ ಅವರಿಗೆ ರಿಯಲೈಸ್ ಅಂತೂ ಆಗೇ ಆಗ್ತದೆ. ಹ್ಮ್ ಆಗತ್ತೆ ಸರ್. ಕರೆಕ್ಟ್ ಇದೆ ಮೇಡಮ್. ಸರ್ ಥ್ಯಾಂಕ್ ಯು ಸರ್. ಓಕೆ ಮಾಸ್ಟರ್ಸ್, ಎಲ್ಲರೂ ವಾಟರ್ ರೆಡಿ ಮಾಡ್ಕೊಳ್ಳಿ, ನಾವು ಸಂಕಲ್ಪ ಮಾಡಿದ್ದೇವೆ ಶುರು ಮಾಡೋಣ. ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಾಡೋಣ ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರ ಮತ್ತು ಗ್ರ್ಯಾಂಡ್ ಮಾಸ್ಟರ್ ಗುರುಗಳ ಕನಸಾದ ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್, ಗುಡಾಕೀಶ ಜಗತ್ತನ್ನ ನನಸು ಮಾಡುವಲ್ಲಿ ನಮ್ಮ ಪುಟ್ಟ ಹೆಜ್ಜೆಗಳು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಆಕಾರ ನಿರಾಕಾರ, ಸಗುಣ ನಿರ್ಗುಣ ವಿಶ್ವರೂಪಿಯು ಪರಬ್ರಹ್ಮ ಸ್ವರೂಪಿಯಾದ ಶ್ರೀ ಲಕ್ಷ್ಮೀನಾರಾಯಣರ ಪ್ರೇರಣೆ ಮತ್ತು ಪ್ರೀತಿಗಾಗಿ, ಈ ಬ್ರಹ್ಮಾಂಡದ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಪ್ರೀತಿಗಾಗಿ, ಹರಿವಾಯು ಗುರುಗಳ ಪ್ರೀತಿಗಾಗಿ, ಸಮಸ್ತ ಬ್ರಹ್ಮಾಂಡದ ಚರಾಚರ ಜೀವರಾಶಿಗಳ ಕಲ್ಯಾಣಕ್ಕಾಗಿ ನಾನು ಈ ಕೂಡಲೇ ಶೀಘ್ರವಾಗಿ ಗೂಢಾಕೀಶನಾಗಿ ಆತ್ಮಜ್ಞಾನಿ ಬ್ರಹ್ಮಜ್ಞಾನಿಯಾಗುತ್ತಿದ್ದೇನೆ. ನಾವೆಲ್ಲರೂ ಒಟ್ಟಾಗಿ ಗೂಢಾಕೀಶ ಧ್ಯಾನದಲ್ಲಿ ಸಮಸ್ತ ಬ್ರಹ್ಮಾಂಡದ ವಿಶ್ವಶಕ್ತಿಯನ್ನ ಪಡೆದು ಶಕ್ತಿವಂತರಾಗಿ ಆ ಶಕ್ತಿಯನ್ನ ಪುನಃ ಸಮಸ್ತ ಬ್ರಹ್ಮಾಂಡಕ್ಕೆ ವಿಸ್ತರಿಸಿ ಇಡೀ ಜಗತ್ತಿಗೆ ಕಲ್ಯಾಣ ಉಂಟಾಗಲಿ. ಸಮಸ್ತ ಬ್ರಹ್ಮಾಂಡದ ಜೀವರಾಶಿಗಳು ದುಃಖರಹಿತರಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಲಿ. ಈ ಭೂಮಿಯು ಸಕಾಲ ಮಳೆ ಬೆಳೆಯಿಂದ ಸಮೃದ್ಧಿಯಿಂದ ಕಂಗೊಳಿಸಲಿ. ಸಮಸ್ತ ಮಾನವ ಕುಲ ಆತ್ಮಜ್ಞಾನಿಗಳಾಗಲಿ. ಸದಾ ಸತ್ಯ ನ್ಯಾಯ ನೀತಿ ಧರ್ಮ ನೆಲೆಸಿರಲಿ. ನಾನು ನನ್ನ ಸಮಸ್ತ ಕರ್ಮಗಳನ್ನು ಕಳೆದುಕೊಂಡವನಾಗಿ ಆತ್ಮಜ್ಞಾನಿ ಬ್ರಹ್ಮಜ್ಞಾನಿಯಾಗಿ ಮೋಕ್ಷ ಜೀವಿಯಾಗಲಿ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಲೋಕ ಸುಖಿನೋ ಭವಂತು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಜೈ ಗೂಢಾಕೇಶ. ಥ್ಯಾಂಕ್ ಯು. ಲೋಕ ಕಲ್ಯಾಣ ವೆರಿ ಗುಡ್ ಮಾಸ್ಟರ್ಸ್. ಎಲ್ಲರೂ ಹೀಗೆ ತಾಮ್ರದ ಚೊಂಬಿನಲ್ಲಿ ನೀರನ್ನು ಇಟ್ಕೊಳ್ಳಿ. ನಾನು ಹೇಳ್ತಾ ಹೋಗ್ತೀನಿ, ಎಲ್ಲರೂ ಹಾಗೆ ಹೇಳ್ತಾ ಹೋಗಿ. ವೆರಿ ಗುಡ್. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್